ಅಂತರ್ಗತಾಸ್ತೆ ಗಿರಯ ತದದ್ಭುತಮಿವಾಭವತ್. ಅದದ್ಭುತವಾಗಿತ್ತು. ಈ ರೀತಿಯ ಆರ್ಕಿಟೆಕ್ಚರಲ್ ಅದ್ಭುತ ಹೇಳ್ತಾರೆ. ಆರ್ಕಿಟೆಕ್ಚರಲ್ಲಿ ಹೇಗಿತ್ತು ಎಂಬುದನ್ನು ವರ್ಣನೆ ಮಾಡಿದರು. ತಥೋ ಯಜ್ಞ ಪ್ರಭವೃತೆ ಕೃಷ್ಣ ದ್ವೈಪಾಯನೇರಿತಃ. ತಥೋ ಯಜ್ಞ ಈಗ ಇದು ಹೊರಟು ಹಿಂದೆ ಕಾಳುಗಳನ್ನೆಲ್ಲ ಹೇಗೆ ಸಂರಕ್ಷಣೆ ಮಾಡ್ತಿದ್ರು ಹಾಗೆ ಅಂತ ಒಳಗೆ ಹಾಕಿಬಿಡ್ತಾ ಇದ್ರು. ಗೊತ್ತಾಯ್ತಾ? ಯಾರು ತಗೊಂಡು ಇವತ್ತಾರು ಕಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಕಾಲ ಇದು. ಇಲ್ಲಿ ಒಳಗೆ ಹಾಕಿದ್ರೆ ಅದು ವರ್ಷಗಟ್ಟಲೆ ವರ್ಷ ಏನಾಗ್ತಿರ್ಲಿಲ್ಲ. ಗೊತ್ತಾಯ್ತಾ? ವಾಟರ್ ಹೋಗೋದು ಒಳಗಾದ್ರೆ ಆ ರೀತಿ ವ್ಯವಸ್ಥೆ ಮಾಡಿ ಎಲ್ಲ ಕಡೆ ಕಣಜಗಳು, ಈ ಕಣಜ ಬೇರೆ ಆ ಕಣಜ ಬೇರೆ, ಎರಡು ವಿಧ ಕಣಜಗಳು. ಭೂಮಿಯಲ್ಲೇ ಮಾಡೋ ಕಣಜ ಬೇರೆ, ನಾವು ಸೊಪ್ಪು ಮಾಡಿದಾಗ ಮಾಡೋದು ಬೇರೆ. ಸೊಪ್ಪು ಯಾವುದು ಕಾಂಕ್ರೀಟ್ ಹಾಕ್ತಾ ಇದ್ದಿಲ್ಲ ಅವರು. ಕಾಂಕ್ರೀಟ್ ಅದು ವಿಶೇಷ. ಕಾಂಕ್ರೀಟ್ ಹಾಕ್ತೇನೆ ಬರೀ ಮಣ್ಣು, ಈ ಕಾಂಕ್ರೀಟ್ ಹಾಕ್ತಾರೆ. ಆಗ ಕಾಂಕ್ರೀಟ್ ಹಾಕ್ತಿರ್ಲಿಲ್ಲ. ನಮ್ಮ ಮನೆಯಲ್ಲೇ ಇತ್ತು ಆ ಕಡೆಗೆ. ಅದು ಬರೀ ಇದರಿಂದ ಹಾಕ್ತಿದ್ರು. ಎಲ್ಲ ಸುತ್ತಿ ಬಿಡ್ತಾ ಇತ್ತು. ಜೋಳ ಅದೆಲ್ಲ ಬರ್ತಿತ್ತಲ್ಲ, ಸೊಪ್ಪೆ ಸುತ್ತಿ ಬಿಟ್ಟರೆ ಫುಲ್ ಇದಾಗ್ತಿತ್ತು. ಅದ್ರೊಳಗೆ ಹಾಕಿಬಿಟ್ರೆ ಬೇರೆ ಹುಳ ಏನು ಹೋಗ್ತಿರ್ಲಿಲ್ಲ. ಮತ್ತೆ ಆ ಏರ್ ಟೈಪ್ ಇದ್ದಾಗಿರ್ತಿತ್ತು. ಅದು ಯಾಕೆ ಪ್ಯಾಕಿಂಗ್ ಅದು ಯಾವ್ದು ಹೊರಗೆ ಮತ್ತೆ ಯಾರು ತಗೋತಿರ್ಲಿಲ್ಲ. ಈಗ ಕಳ್ಳತನ ಜಾಸ್ತಿ ಆಗಿದ್ದಕ್ಕೆ ಅದು ಸಾಧ್ಯ ಇರಲಿಲ್ಲ. ನಾವು ಹೊರಟೋಗಿದೆ. ಯಾರಿಗೂ ಬರೋದೇ ಇಲ್ಲ ರೈತರಿಗೀಗ. ಆಗಿರೋ ಟೆಕ್ನಿಕೇ ಹೊರಟೆ. ಇರಯ ತದದ್ಭುತ ಮಿವಾಫ. ಮನೆಯೊಳಗೆ ಜಾಗ ಇರ್ತಿರ್ಲಿಲ್ಲ. ಫಸ್ಟು ಅಷ್ಟೆಲ್ಲ ಚಿಕ್ಕ ಚಿಕ್ಕ ಮನೆಗಳಿದ್ರು, ಜಾಗ ಇರ್ತಿರ್ಲಿಲ್ಲ. ಮತ್ತು ಸೇಫ್ಟಿ ಬೇಕು, ಎಲ್ಲ ಬೇಕು, ಎಲ್ಲ ವ್ಯವಸ್ಥೆ ಪಡ್ಕೊಂಡಿರ್ತಾರೆ. ಪ್ರತಿಯೊಬ್ಬ ಹೆಚ್ಚು ಸಂಪಾದನೆ ಮಾಡೋರು ಅಂತ ಹೇಳಿದ್ರೆ ಇಂಥ ವ್ಯವಸ್ಥೆ ಇರ್ತಿತ್ತು ಅವ್ರಿಗೆ. ತಥೋ ಯಜ್ಞ ಪ್ರವೃತೆ ಕೃಷ್ಣದ್ವೈಪಾಯನೇರಿತಃ ಋತ್ವಿಜೋ ಮುನಯೋತ್ರ ಆಸನ್ ಸರ್ವ ವಿದ್ಯಾಸು ನಿಷ್ಠಿತಾಃ. ಆಗ ಯಜ್ಞ ಶುರುವಾಯಿತು. ತಥೋ ಯಜ್ಞ ಪ್ರವೃತೆ ಕೃಷ್ಣದ್ವೈಪಾಯನೇರಿತಃ. ವೇದವ್ಯಾಸರು ಹೇಳಿದ ರೀತಿಯಲ್ಲಿ ಮಾಡಿದರೆ ಸಾಕು. ವೇದವ್ಯಾಸರು ಯುದ್ಧ ಮಾಡಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವ್ರ ಗೈಡ್, ಅವ್ರು ಬರೆದ ಗ್ರಂಥ, ಅವ್ರ ಗೈಡೆನ್ಸ್ ಇದ್ದ ಅವ್ರ ಶಿಷ್ಯ ಯಾರು ಸಿಕ್ಕರು ಸಾಕು, ಅವರೇ ನಿಂತು ಮಾಡಿಸ್ತಾ ಇದ್ದಾರೆ. ಇದು ಹರಿಶ್ಚಂದ್ರರಿಗೆಲ್ಲ ಇವೆಲ್ಲ ಕೂಡ ಇದೆಲ್ಲ ಕಂಪೇರ್ ಮಾಡ್ಬೇಕು. ಯಾತಕ್ಕೆ ಅಂದ್ರೆ ಹರಿಶ್ಚಂದ್ರ ಮಾಡಿದ್ದ ರಾಶಿಯಾಗ ಮಾಡಿದ್ದ ಅಂತ ಗೊತ್ತಾಗಿದೆ. ಏನು ವಿಶೇಷ, ಎಷ್ಟು ವಿಶೇಷ ಪಟ್ಟಿ ಮಾಡ್ತಾ ಹೋಗ್ತಾ. ಅದಕ್ಕೆ ಅರ್ಹತೆಯಲ್ಲಿ ಬಂತಿಗಿದ್ದು ಬ್ರಹ್ಮ ಪದವಿಗೆ ಬರ್ತಕ್ಕಂಥದ್ದಾಯ್ತು. ಅವ್ರ ಗೈಡ್, ಅವ್ರು ಬರೆದ ಗ್ರಂಥ, ಅವ್ರ ಗೈಡೆನ್ಸ್ ಇದ್ದ ಅವ್ರ ಶಿಷ್ಯ ಯಾರು ಸಿಕ್ಕರು ಸಾಕು, ಅವರೇ ನಿಂತು ಮಾಡಿಸ್ತಾ ಇದ್ದಾರೆ. ಇದು ಹರಿಶ್ಚಂದ್ರರಿಗೆಲ್ಲ ಇವೆಲ್ಲ ಕೂಡ ಇದೆಲ್ಲ ಕಂಪೇರ್ ಮಾಡ್ಬೇಕು. ಯಾತಕ್ಕೆ ಅಂದ್ರೆ ಹರಿಶ್ಚಂದ್ರ ಮಾಡಿದ್ದ ರಾಶಿಯಾಗ ಮಾಡಿದ್ದ ಅಂತ ಗೊತ್ತಾಗಿದೆ. ಏನು ವಿಶೇಷ, ಎಷ್ಟು ವಿಶೇಷ ಪಟ್ಟಿ ಮಾಡ್ತಾ ಹೋಗ್ತಾ. ಅದಕ್ಕೆ ಅರ್ಹತೆ ಎಲ್ಲಿ ಬಂತಿಗಿದ್ದು ಬ್ರಹ್ಮ ಪದವಿಗೆ ಬರ್ತಕ್ಕಂಥದ್ದಾಯ್ತು. ಯಾವುದು ಒಂದಂಶಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೇವತೆಗಳು, ದೇವರು, ಕೃಷ್ಣ, ಮೂರು ಕೃಷ್ಣ ಎದುರಿಗೆ ಕೂತಿದ್ದಾನೆ. ಅಲ್ಲಿ ಅನುಸಂಧಾನ ಕಾಣದೆ ಇಲ್ಲಿ ಎದೆ ನಿಂತು ಮಾಡಿಸ್ತಾ ಇದ್ದಾನೆ. ಮತ್ತು ಇಷ್ಟು ದಿಗ್ವಿಜಯ ಯಾರು ಮಾಡಿಲ್ಲ. ಇಂಥ ಎದುರಾಳುಗಳು ಯಾರು ಇರಲಿಲ್ಲ. ಈ ಎಲ್ಲ ಅನುಸಂಧಾನ ಇಷ್ಟಿರೋದಿಲ್ಲ. ವಾಯುದೇವರ ಅನುಸಂಧಾನ, ಗುಡಿದವರ ಅನುಸಂಧಾನ ಹೇಗಿರುತ್ತೆ, ಸಾಧ್ಯನೇ ಇಲ್ಲ. ಆದ್ರಿಂದಾಗೇನೆ ಅದಕ್ಕೆ ತುಂಬಾ ಜನಕ್ಕೆ ಅದು ಕೂತ್ ಬಿಡುತ್ತೆ. ರಾಶಿಯಾಗ ಆತ್ಮ ಮಾಡಿದ್ದು, ಇವರು ಮಾಡಿದ್ರು, ಒಬ್ಬನೇ ಮಾಡಿದ್ದು, 5 ಜನ ಸೇರಿ ಮಾಡಿದ್ರು. ಈ ತರ ನೆಗೆಟಿವ್ ಥಿಂಕಿಂಗ್ ಮಾಡಕ್ಕೆ ಬೇಕಾದ್ರೆ ಸಿಗ್ ಸ್ವಲ್ಪ ನೋಡಿದ್ರೆ ಎಲ್ಲ ಊಟ ಬಟಾಗ್ಬಿಡುತ್ತೆ. ಹೇಳಿ ಪುಣ್ಯಾಗ ಬರುತ್ತೆ. ಈಗ ಉದಾಹರಣೆಗೆ ಕಳ್ಳ ಸಿಕ್ಕ, ಪೊಲೀಸರಿಗೆ ಒಪ್ಪಿ ಸ್ಟ್ಯಾಂಡ್ ಔಟ್ ಮಾಡ್ದ, ಪುಣ್ಯ ಬರುತ್ತೆ. ತಕ್ಷಣ ಅರ್ಪಣ ವಸ್ತು ಅಂತ ಕೊಟ್ಟರು ತಗೋತಾರ. ಪುಣ್ಯ ಬರೋದು ಯಾವಾಗ ಬಂದೇ ಹೇಳ್ತಾರೆ, ಧರ್ಮೇಣೇಜ್ಜಾ ಸಾಧನಾನಿ. ಧಾರ್ಮಿಕ ಸಂಪಾದನೆ ಆಗಿರಬೇಕು, ಧಾರ್ಮಿಕ ರೀತಿಯಲ್ಲಿ ಕೊಡಬೇಕು. ಅವಾಗ ಸಾಧ್ಯನೇ ಹೊತ್ತಿರೋದು ಬರೋದಿಲ್ಲ. ಅವರೆಲ್ಲ ಅಗೇನಿಸ್ಟ್. ಅವನು ಮುಖ್ಯವಾಗಿ ಕೃಷ್ಣ ದ್ವೇಷಿ. ಅವನಿಗೆ ಪುಣ್ಯ ಬರೋ ಸಂಭವನೇ ಇಲ್ಲ. ಏನು ಯಾವ ರೀತಿ ಅನುಕೂಲ ಆಯ್ತು ಅಂದ್ರೆ ಅವ್ನ ಡೆತ್ ಎಕ್ಸ್ಟೆಂಡ್ ಆಯ್ತು ಅಷ್ಟೇ. ಆಗಲೇ ಸಾಯಿದ್ರು, ಮುಂದೆ ಸಾಯ್ತಾನೆ ಅಷ್ಟೇ ಹೊರತು ಬೇರೆ ಏನು ವ್ಯತ್ಯಾಸ ಏನ. ವೇದವ್ಯಾಸರು, ಕೃಷ್ಣ, ಪರಶುರಾಮ ದೇವರು, ಭೀಮಸೇನ ದೇವರು ಹೇಳಿದ್ರು. ಯಾರಿದ್ದಾರೆ ಅದರಲ್ಲಿ? ದೇವತೆಗಳು ಎಷ್ಟು ಜನ ಅಟೆಂಡ್ ಆಗ್ತಾರೆ ನೋಡಿ. ಯಾರ್ಯಾರು ರಾಷ್ಟ್ರಪತಿ ಬಂದವರು, ಅದು ವಿಚಿತ್ರನೇ ಬೇರೆ. ಈಗ ದೇವತೆಗಳು ಬರ್ತಾರಲ್ಲಿ ಪೂರ್ತಿ ಪ್ರೆಸೆನ್ಸ್. ರಾಷ್ಟ್ರಪತಿ ಆಶ್ಚರ್ಯ ಆಗುತ್ತೆ. ರಾಷ್ಟ್ರಪತಿ ಬಂದ. ದೇವತೆಗಳು ಬರ್ತಾ ಇದ್ರು, ಬ್ರಹ್ಮಾದಿ ದೇವತೆಗಳು. ಬರೀದೇ ABCDಗಳಲ್ಲ, ಬ್ರಹ್ಮಾದಿ ದೇವತೆಗಳು. ಮುಂದೆ ಅದನ್ನೇ ವರ್ಣನೆ ಮಾಡೋದು. ಋತ್ವಿಜ ಮುನಯೋ ಅತ್ರ ಆಸನ್ ಸರ್ವವಿದ್ಯಾಸು ನಿಷ್ಠಿತಾಹ. ಋತ್ವಿಕಗಳು ಹೇಗಿದ್ರು? ಸರ್ವವಿದ್ಯಾಪಾರಂಗತರು. ಆ ಸಬ್ಜೆಕ್ಟ್ ಒಂದೇ ಗೊತ್ತಿದ್ರೆ ಪುಣ್ಯ, ಅದೂ ಗೊತ್ತಿರೋದಿಲ್ಲ. ಅದರಲ್ಲಿ ಒಂದು ಭಾಗ ಅದೂ ಗೊತ್ತಿರೋದಿಲ್ಲ. ಅದರಲ್ಲಿ ಸರ್ವವಿದ್ಯಾಪಾರಂಗತರು. ಇದು ದ್ವೈಪಾಯನೋಕ್ತ ವಿಹೀನ ದೀಕ್ಷಯಾಂಚಕ್ರೇ ನೃಪಂ. ಧರ್ಮರಾಜನನ್ನ ಯಜ್ಞ ದೀಕ್ಷಿತನನ್ನಾಗಿ ಮಾಡಿ. ದೀಕ್ಷಿತ ಅಂದ್ರೇನು? ಅದ್ರ ಇನ್ನೊಂದು ಪೋಸ್ಟ್ ರಿಪೋರ್ಟ್ ಮಾಡ್ಕೊಂಡ್ರೆ ಹೇಗೋ
ಬಂದು ನಾಮ್ ಇದಾಗಿರ್ತಾನೆ, ಡೆಸಿಗ್ನೇಟ್ ಇರ್ತಾನೆ, ಆಮೇಲೆ ಚಾರ್ಜ್ ತಗೊಂಡ್ರೆ ಯಜ್ಞ ದೀಕ್ಷಿತನಾದ ಈಗ ಜ್ಯೇಷ್ಠತ್ವ ಆಗೊಂದು ಪ್ರಶ್ನೆ ಇರುತ್ತೆ. ಹಾಗಿದ್ರೆ ಹಿಂಸೆಯನ್ನ ಕೊಡ್ಬೋದಾಗಿತ್ತಲ್ಲ, ಯಾತಕ್ಕೆ ದೀಕ್ಷೆ ಗೀತಕ್ಕೆ ಯಾತಕ್ಕೆ ಕೊಟ್ರು ಅಂದ್ರೆ ಜ್ಯೇಷ್ಠತ್ವ ಯಾಜಮಾನ್ಯಂತೂ ಪ್ರಣಿಧಾಯ ಯುಧಿಷ್ಠಿರೇ ಭೀಮಾರ್ಜುನಾದಯ ಸರ್ವೇ ಸಹತೇನ ಸಮಾಸಿರೇ. ಜ್ಯೇಷ್ಠತ್ವ ಯಾಜಮಾನ್ಯಂತೂ ಜ್ಯೇಷ್ಠ ಇದೊಂದು ವಿಶೇಷ. ಇವೆಲ್ಲ ಕೂಡ ಅಣ್ಣದವನು ಒಂದು ಮನೆಯಲ್ಲೇ ಇರಲ್ಲ, ಹೊಡೆದಾಡಿ ಸಾಯ್ತಿರ್ತಾರೆ, ಅವ್ರೇನ್ ಮಾಡೋಕ್ಕಾಗಲ್ಲ. ಯಾವುದೇ ಧರ್ಮ ಕಾರ್ಯ ಪೂರ್ತಿ ಪುಣ್ಯ ಬರಬೇಕಾದ್ರೆ ತಂದೆ ತಾಯಿ ಫಸ್ಟ್, ಆಮೇಲೆ ಅಣ್ಣ ತಮ್ಮದ ಕ್ರಮ. ಆ ಕ್ರಮದಲ್ಲಿ ಮಾಡಿಸಿದಾಗ ಏನಾಗುತ್ತೆ, ಅದು ಪುಣ್ಯ ತುಂಬಾ ಜಾಸ್ತಿ ಬರುತ್ತೆ. ನಾವು ಕೂತ್ರೆ ಜಾಸ್ತಿ ಪುಣ್ಯ ಅಂತ ತಿಳ್ಕೊಂಡಿರ್ತೀವಿ. ಅಲ್ಲ, ಮಾಡೋರ ಕೈಲಿ ಮಾಡಿಸಿದ್ರೆ ಜಾಸ್ತಿ ಪುಣ್ಯ ಬರೋದು. ದೊಡ್ಡವರ ಕೈಲಿ ಮಾಡಿಸ್ಬೇಕಾದ ಧರ್ಮ. ಅದಕ್ಕೆ ಹೆಸರೇ ಜ್ಯೇಷ್ಠತ್ವಾದ್ ಯಾಜಮಾನ್ಯಂತೂ ಪ್ರಣಿಧಾಯ ಯುಧಿಷ್ಠಿರೇ. ಇದಕ್ಕೆ ಎರಡು ಕಾರಣ. ಒಂದು ಕಾರಣ ಲೋಕದೃಷ್ಟಿಯಲ್ಲಿ ಜ್ಯೇಷ್ಠ, ಇನ್ನು ಶಾಸ್ತ್ರ ದೃಷ್ಟಿಯಲ್ಲಿ ಜ್ಯೇಷ್ಠ. ವಾಯುದೇವರ ಆವೇಶ ಹಾಗೂ ಇದ್ದೇ ಇದೆ, ಗೊತ್ತಾಯ್ತಾ. ಸ್ವರೂಪದಲ್ಲಿ ಜ್ಯೇಷ್ಠ ಅಲ್ಲ ಆತ, ವಯಸ್ಸಿನಲ್ಲಿ ಜ್ಯೇಷ್ಠ. ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಇದುವೇ ಬಂತು ಅಷ್ಟೇ. ಅದು ಇದರಿಂದ ಲೋಕಧರ್ಮ ಹೇಳಿದ್ರು ಜ್ಯೇಷ್ಠರನ್ನು ಕೂಡಿಸ್ಬೇಕು ಅಂತ ಹೇಳಿದ್ರು. ಶಾಸ್ತ್ರ ಧರ್ಮ ಏನ್ ಹೇಳಿದ್ರು, ಜ್ಯೇಷ್ಠ ಯಾವ್ದ್ರಲ್ಲಿ ಜ್ಯೇಷ್ಠ ಅದ, ಒಂದು ದೃಷ್ಟಿಯಿಂದ ಜ್ಯೇಷ್ಠ, ವಯಸ್ಸಿನಲ್ಲಿ ಜ್ಯೇಷ್ಠ. ಒಂದು ವರ್ಷ ಅಷ್ಟೇ, ವಿಷಯ ಜಾಸ್ತಿ ಏನಿಲ್ಲ. ಆದ್ರೆ ವಾಯುದೇವರ ಆವೇಶ ಇದ್ದಿದ್ರಿಂದ ಅದಕ್ಕೆ ಅರ್ಹತೆ ಬರ್ತಿಲ್ವ, ಆ ಅರ್ಹತೆಯಲ್ಲಿ ಬರ್ತಿರ್ಲಿಲ್ಲ, ಗೊತ್ತಾಯ್ತಾ. ಬರೀ ಜ್ಯೇಷ್ಠತ್ವ ಲೋಕದೃಷ್ಟಿಯಲ್ಲಿ ಮುಖ್ಯ ಕಾರಣ. ಶಾಸ್ತ್ರ ದೃಷ್ಟಿಯಲ್ಲಿ ಸಹಾಯ ಮಾಡಿದವರಿಗೆ ಜಾಸ್ತಿ ಪುಣ್ಯ. ಶಾಸ್ತ್ರ ದೃಷ್ಟಿ ಬೇರೆ, ಈ ದೃಷ್ಟಿ ಬೇರೆ. ಅದೆರಡನ್ನು ಸೇರಿಸ್ಬೇಕಾಗುತ್ತೆ. ಪುಣ್ಯ ಇತ್ಯಾದಿಗಳಿಗೆ ಒಳಗಿಂದ ಕೌಂಟ್ ಆಗುತ್ತೆ, ಈಗ ಆಚಾರ ವಿಚಾರಕ್ಕೆ ಹೊರಗಿಂದ ಕೌಂಟ್ ಆಗುತ್ತೆ. ಆ ರೀತಿ ಮಾಡಬೇಕು. ಹ ಹೇಳಿದ್ರೆ ಯಾರು ಕೊಡ್ತಾರೆ ಮುಖ್ಯ ಅಲ್ಲ, ಯಾರು ಅದಕ್ಕೆ ಸಹಾಯ ಆಗಿರ್ತಾರೆ ಅವ್ರು ಮುಖ್ಯ, ಗೊತ್ತಾಯ್ತಾ. ಇವ್ರು ಜಲಹಂದನ್ ಕೊಲ್ಲೋದ್ರಿಂದ ಹಿಡಿದು ಯಾರು ಕೆಲಸ ಮಾಡಕ್ ಬರ್ತಿತ್ತು ಈಗ, ಅವರೇ ಪುಣ್ಯ. ಬೇರೆ ಇಲ್ದ್ರೆ ಮಾಡಕ್ ಸಾಧ್ಯ ಇಲ್ಲ. ಪುಣ್ಯದ ವ್ಯವಸ್ಥೆನೇ ಬೇರೆ. ಹೌದು. ಜ್ಯೇಷ್ಠತ್ವಾದ್ ಯಾಜಮಾನ್ಯಂತೂ ಪ್ರಣಿಧಾಯ ಯುಧಿಷ್ಠಿರೇ ಭೀಮಾರ್ಜುನಾದಯ ಸರ್ವೇ ಸಹತೇನ ಸಮಾಸಿರೇ. ಭೀಮಾರ್ಜುನಾದಯ ಸರ್ವೇ ಸಹತೇನ ಸಮಾಸಿರೇ. ಭೀಮಾರ್ಜುನಾದಿಗಳೆಲ್ಲ ಆತನ ಜೊತೆ ಕುತ್ಕೊಂಡು ಮಾಡಿಸಿದರೆ ಹೊರತು ಪ್ರಧಾನನ ಆತನ್ನೇ ಮಾಡಿದರು. ಬ್ರಹ್ಮಾಣಿ ಪದ ಯೋಗ್ಯತ್ವಾತ್ ಕೃಷ್ಣೈಕಾ ಯಜ್ಞಪತ್ನ್ಯಭೂತ್ ಪದಾಯೋಗ್ಯತೆಯ ನಾನ್ಯಾಹ ಪತ್ನ್ಯಸ್ತೇಷಾಂ ಸಹಾಸಿರೇ. ಬ್ರಹ್ಮಾಣಿ ಪದಯೋಗ್ಯತ್ವ ಕೃಷ್ಣ ಏಕಾ ಯಜ್ಞಪತ್ನಿ ಅಭೂತ್ ಪದಾಯೋಗ್ಯತೆಯ ನ ಅನ್ಯಾಹ ಪತ್ನ್ಯಃ ತೇಷಾಂ ಸಹ ಆಸಿರೇ. ಇದಾದ್ರೆ ಯಜಮಾನಿಯಾಗಿ ಕೂತಿದ್ಯಾರು, ಯಜಮಾನ ಯಜಮಾನಿ. ಸಮಾನ ಯಜಮಾನ ಅಂಬುದು ಶುದ್ಧ ಸಂಸ್ಕೃತ ಪದ. ಸಾವಿರ ಯಜಮಾನರು ಅಂತ ಕರಿ ಅಭ್ಯಾಸ ಆಗ್ಬಿಟ್ಟಿದೆ ಈಗಾಗಲೇ. ಯಜಮಾನ ಅಂತ ಯಾತ ಕರಿತಾ ಇದ್ರು, ಯಜ್ಞ ಮಾಡುವವನು ಅಂತ ಅರ್ಥ. ಏನ್ ಯಜ್ಞ ಮಾಡ್ತಾನತ್ತ, ಅದು ಆಶ್ರಮನೇ ಯಜ್ಞ ಅಂತ ತಿಳ್ಕೊತಾನೆ. ವರ್ಣ ಯಜ್ಞ ಮತ್ತು ಪಂಚಮಹಾಯಜ್ಞ ಮಾಡ್ತಾರೆ ಮನೆಯಲ್ಲಿ, ಆತ ಯಜಮಾನ. ಯಜಮಾನರಿಗೆ ಹಕ್ಕಿರೋದು, ಮಾಡ್ತಕ್ಕಂಥ ಹಕ್ಕಿರೋದು ಯಾರಿಗೆ, ಇವತ್ತು ಉಪನಯನ ಮಾಡ್ತಾರೆ ಮಗನಿಗೆ. ಎಷ್ಟೇ ದೊಡ್ಡವರಿದ್ರು ಅವ್ರ ಕೈಲಿ ಉಪದೇಶ ಮಾಡಿಸ್ಬಾರ್ದು. ಯಾರು ಉಪದೇಶ ಗಾಯತ್ರಿನ ತಂದೆನೇ ಮಾಡ್ಬೇಕು. ಇಲ್ಲ ಇಲ್ಲ ಮಾಡಿದವ್ರು ತಂದೆ ಆಗ್ತಾರೆ, ಊಟ ಬರ್ತಾಗ್ತದೆ. ಆದ್ರೆ ಅವರೇ ಮಾಡ್ಬೇಕು, ಬೇರೆ ಇಲ್ಲ. ಗುರುಮಂತ್ರ ಅದನ್ನು ಗುರುಗಳಿಗೆ ಇವ್ರು ಹೇಳಬಾರ್ದು, ಗುರುಗಳಿಗೆ ಹೇಳಿಸ್ಬೇಕು ಪದ್ಧತಿ ಅಂತ. ಇವತ್ತು ಯಾತಕ್ಕೆ ಇವ್ರಿಗೆ ಬರೋದಿಲ್ಲ ಅದನ್ನ ಅವ್ರಿಗೆ ಹೇಳಿಸ್ತೇವೆ, ಇವರಿಗೆ ಬರೋದಿಲ್ಲ, ಅಪ್ಪಗೆ ಬರೋದಿಲ್ಲ ಪಾಪ. ಸುಮ್ಮನೆ ಬುಸುಗು ಬೇರೆ ಹಾಕಿದ್ರೆ ಗಟ್ಟೆ ಬರ್ತಿರ್ತಾರೆ, ಸುಮ್ಮನೆ ಕೂತ್ರು ಆಯ್ತು ಅವ್ರು ಗಾಯತ್ರಿ ಏನೋ ಗೊತ್ತಿಲ್ಲ ಅದು ಪಾಪ. 194 ಜನ ಅಂತವ್ರು ಇದ್ದಾರೆ ಇವತ್ತು. ಇದು ಮಾಡ್ಬೇಕು ಅಂತ ಗೊತ್ತು, ಹೇಗೆ ಮಾಡೋದಕ್ಕೆ ಏನೂ ಗೊತ್ತಿರೋದಿಲ್ಲ. ಅದು ಹಾಗಿರಬಾರ್ದು. ಹೇಗೆ ಇದೊಂದು ಅನುಸಂಧಾನ ಇಲ್ಲದೆ ಹೋದ್ರೆ ಯಾವ್ದು ಕೆಲಸಕ್ಕೂ ಬರೋದಿಲ್ಲ. ಬ್ರಹ್ಮಾಣಿ ಪದ ಯೋಗ್ಯತ್ವ ಕೃಷ್ಣೈಕ ಯಜ್ಞಪತ್ನಿ ಅಭೂತ್. ದ್ರೌಪದಿ ದೇವಿ ಒಬ್ಬರು ಮಾತ್ರ ಯಜ್ಞಪತ್ನಿ ಆದ್ರೆ ಹೊರತು ಉಳಿದವರು ಯಾರು ಕೂಡ ಅದರಲ್ಲಿ ಯಜ್ಞಪತ್ನಿಯಾಗಿ ಕೂಡಲಿಲ್ಲ. ಯಾಕೆ, ಪದ ಅಯೋಗ್ಯತೆಯ. ಅವ್ರು ಏನಿಲ್ಲ ನೋಡಿ, ಧರ್ಮ ಯಾತಕ್ಕೆ ಯೋಗ್ಯ, ಒಳಗೆ ವಾಯುದೇವರ ಆವೇಶ ಇದ್ದಿದ್ದಕ್ಕೆ, ಗೊತ್ತಾಯ್ತಾ. ಇಲ್ಲ ಧರ್ಮವಾದ ಕೊಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟಕ್ಕೆ ಅರ್ಹತೆ ಬಂತು. ಇವರು ಸಾಕ್ಷಾತ್ ಭಾರತೀ ದೇವಿ ಆದ್ದರಿಂದ ಬಂತು. ಉಳಿದವರು ಪದ ಅಯೋಗ್ಯರು, ಇವರು ಪದ ಯೋಗ್ಯರು. ಪದ ಅಯೋಗ್ಯತ್ವ ನ ಅನ್ಯಾಹ ಪತ್ನ್ಯಃ ತೇಷಾಂ ಸಹ ಆಸಿರೇ. ಉಳಿದ ಯಾವ ಪತ್ನಿಯರು ಕೂಡ, ಸುಭದ್ರೆ ಕೃಷ್ಣ ತಂಗಿ ಸುಭದ್ರನೂ ಇಲ್ಲ, ಚಿತ್ರಾಂಗದ ಇಲ್ಲ, ಯಾರೂ ಇಲ್ಲ. ಯಾರು ಕೂತಿದ್ದು, ದ್ರೌಪದಿ ಮಾತ್ರ ಅಂತ ಹೇಳಿ. ಸಹ ಆಸಿರೇ, ಜೊತೆಗೆ ಕೂತರು. ಇವೆಲ್ಲ ನಿಯಮಗಳಿಲ್ಲ, ಧರ್ಮಶಾಸ್ತ್ರ. ಮತ್ತೆ ಹೇಗೆ ಸಂಪಾದನೆ ಸಭಾಗೆ ಅರೇಂಜ್ಮೆಂಟ್ ಎಲ್ಲ ಒಂದ್ ಕಡೆಗೆ, ಯಜ್ಞ ದೀಕ್ಷಿತರು ಯಾರಾಗಬೇಕು ಅಂತ ಇನ್ನೊಂದ್ ಕಡೆ, ಅದೆಲ್ಲ ತಿಳಿಸ್ತಾರೆ. ಇನ್ನೊಂದ್ ಕಡೆ ಅದೆಲ್ಲ ತಿಳಿಸ್ತಾರೆ. ವಾಯುದೇವರ ಆವೇಶ ಇಲ್ಲದೆ ಹೋದ್ರೆ ಬರ್ತಿರ್ಲಿಲ್ಲ. ಅದಕ್ಕೆ
ಮೊದಲು ಧರ್ಮಾಂಧ್ರಕ್ಕೆ ಭೀಮಕ್ಕೆ ಅಣ್ಣ ಹಂಚ್ಕೊಳ್ಳಿಕ್ಕೆ ಬರ್ತಿದ್ದಿಲ್ಲ ಆತನ ಯೋಗ್ಯತೆ ಏನ್ ಬಂದು ಯಾತಕ್ಕೆ ಬಂತದೀಗ ಆವೇಶ ಬಂದು ಎಲ್ಲ ಮ್ಯಾನೇಜ್ ಆಯ್ತು ಅಷ್ಟೇ. ಅದಕ್ಕೆ ಜ್ಯೇಷ್ಠತ್ವ ಶಬ್ದಕ್ಕೆ ಎರಡು ಅರ್ಥ. ಒಂದು ಜ್ಯೇಷ್ಠ ಅಂದ್ರೆ ಏನೋ ವಯಸ್ಸಿನ, ಇನ್ನೊಂದು ಜ್ಯೇಷ್ಠ ಅಂದ್ರೆ ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಜ್ಯೇಷ್ಠ ಅಂತ ವಾಯುದೇವರಿಗೆ ಹೆಸರು. ಜ್ಯೇಷ್ಠಾಂಶ ಯುಕ್ತತ್ವ ಅವರ ಆವೇಶ ಇದ್ದಿದ್ದಕ್ಕೆ ಸಾಧ್ಯವಾಯಿತು ಅಂತ ಅರ್ಥ. ಹೌದೌದು, ಅವ್ರು ಕೊಡ್ಲಿಲ್ಲ. ಯಾಕಂದ್ರೆ ಇಬ್ರು ಒಂದೇ ಆದ್ರಿಂದ ಕೊಡ್ಬೇಕಾಗ್ಲಿಲ್ಲ. ಇಬ್ರು ಒಂದೇ ಆದ್ರಿಂದ 2 ರೂಪಾಯಿದಲ್ಲಿದ್ದ. ಮತ್ತೆ ಈ ರೂಪದಲ್ಲಿ ಕೂತಾಗ ಏನಾಯ್ತು ಈಗ ಲೋಕದೃಷ್ಟಿಯೊಳಗೆ, ಲೋಕದೃಷ್ಟಿಯಲ್ಲಿ ಎಲ್ಲರಿಗೂ ಅದಾಗಾಯ್ತು. ಅದಾದ್ರೆ ಆ ರೂಪಕ್ಕೆ ಆಗಿಲ್ಲ, ಅದೊಂದು ಕಾರಣ. ಇಬ್ರು ಜೊತೆಗಿದ್ದ. ಇಲ್ಲೂ ಕೂಡ ಮುಂದೆ ಬರುತ್ತೆ. ವೇದವ್ಯಾಸ ಪರಶುರಾಮ ಯಾಕೆ ಮಾಡಿಸ್ಲಿಲ್ಲ, ಕೃಷ್ಣ ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ ಊರು ಬಳಿ ಭೇದ ಇಲ್ಲ, ಮತ್ತೆ ಆ ರೂಪದಿಂದ ಕೆಲಸ ಮಾಡಬೇಕು, ಅದೊಂದು ಕಾರಣ. ಹಾ, ಈ ಹೆಚ್ಚು ಕಡಿಮೆ ಆಗಿದ್ದಾರೆ ಈಗಾಗ್ಲೇನೆ. ಆ ಸ್ಥಿತಿ ಬಂದಾಗಿದೆ ಈಗ. ಬಟ್ ಲೋಕದೃಷ್ಟಿಯಲ್ಲಿ ಏನಿದ್ದಾರೆ ಅವರೀಗ ಪತ್ನಿ. ಲೋಕದೃಷ್ಟಿ ಶಾಸ್ತ್ರದೃಷ್ಟಿಯಲ್ಲಿ ಒಂದು ವಿಚಿತ್ರ. ಲೋಕದೃಷ್ಟಿಯಲ್ಲಿ 5 ಜನ ಗಂಡಂದ್ರು, ಶಾಸ್ತ್ರದೃಷ್ಟಿಯಲ್ಲಿ ಒಬ್ಬರೇ ಗಂಡ. ಗೊತ್ತಾಯ್ತಾ? ಹೊರಗಿನ ವ್ಯವಹಾರಕ್ಕೆ ಹಾಗೆ, ಒಳಗಿನ ವ್ಯವಹಾರಕ್ಕೆ ಹೀಗೆ. ಆವೇಶ ಇದ್ದಾಗ ಒಂದು, ಆವೇಶ ಇಲ್ಲದೆ ಇದ್ದಾಗ ಒಂದು. ಅದರಿಂದ ಯಾವ ರೀತಿಯೂ ಸಂಕಟ. ಅದು ಇಡೀ ಜಗತ್ತಿನ ಇತಿಹಾಸದಲ್ಲಿ ಅಂತ ಪ್ರಸಂಗ ಮತ್ತೆ ನಡೆದಿಲ್ಲ. ಅದು ಒಂದೇ ಒಂದು ಸತ್ಯ ನಡೆದಿದೆ. ಹಾ, ಹೌದು. ಭಾರತೀಯರ ಒಳಗೆ ಆವೇಶ ಇಟ್ಟಿದಾರಲ್ಲ, ಆವೇಶ ಇಟ್ಟಿದ್ದು ಕನಕತ್ರಲ್ಲಿ ಬರ್ತಿರ್ಲಿಲ್ಲ. ಅದಕ್ಕೆ ದ್ರೌಪದಿಗೆ ಹೇಳ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಪದವಿಗೆ ಮಾತು ಗುರುದವ್ರು ಕೂಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಧರ್ಮರಾಜಿಗೆ ಅಪ್ಲೈ ಆಗುತ್ತೆ ಅದೀಗ. ಆವೇಶ ಇಲ್ಲವರು ಕೊಡ್ತಿರ್ಲಿಲ್ಲ. ಅವ್ರು ಗುರುದವ್ರು ಆವೇಶನೂ ಹೇಳಿಲ್ಲ ಯಾಕೆ ಅವರಲ್ಲಿ. ಹೌದು, ಅನ್ಯಾಯ ಮಾಡಬಾರ್ದು. ಪದಾಯೋಗ್ಯತೆ ಅನ್ನೋದು ಯಾರಿಗೆ? ದ್ರೌಪದಿ ಇಬ್ಬರೇ ಒಂದೇ ಆದ್ರಿಂದ ಮುಗಿದೋಯ್ತು. ಉಳಿದವರಿಗೆ ಅಂತ ಅರ್ಥ. ದ್ರೌಪದಿ ಕಾಳಿ 2 ಬಿಟ್ಟು ಅಂತ. ತೇಷಾಂ ಸಹಾಸಿನಿ ಆಗ್ನೇಯೈವ ಜಗದ್ಧಾತು ವ್ಯಾಸಸ್ಯ ಅನಂತ ತೇಜಸಃ ಸ್ಥಳಮಪ್ಯತ್ರ ಸರ್ವಂ ಹಿ ರತ್ನ ಹೇಮಮಯಂತಭೂತ್. ಆಗ್ನೇಯ ಏವ ಜಗದ್ಧಾತು ವ್ಯಾಸಸ್ಯ ಅನಂತ ತೇಜಸಃ. ಇದಿಷ್ಟು ಮುಂದೆ ಸೇರಿಸ್ಕೋಬೇಕು. ಯಾರು ಕೊಡೋ ತೀರ್ಮಾನ, ಯಾರು ಮಾಡಿ ವೇದವ್ಯಾಸ ತೀರ್ಮಾನ, ಇಲ್ಲಿ ಕೊಡು, ಹೀಗೆ ಮಾಡು ಅಂತ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ. ಅದಂತೆ ನಡಿಬೇಕಾಗ. ಆಗ್ನೇಯೈವ ಜಗದ್ಧಾತು. ಹಾ, ಆಕಿನೂ ಕೊಡಾಗಿಲ್ಲ. ಅದು ಇದು ಬೇಕು ಅವರಿಗೆ. ಬ್ರಹ್ಮಾಣಿ ಪದ. ಬ್ರಹ್ಮಾಣಿ ಸರಸ್ವತಿ. ಸರಸ್ವತಿ ಬ್ರಹ್ಮ ಬ್ರಹ್ಮಾಣಿ. ಚತುರ್ವದನ ರಾಣಿ, ಅತಿರೋಮಿತ ಬೆಲೆ ವಿಜ್ಞಾನಿ, ದಿಗಂಬರ ಶಿವಾನಿ ವೀಣಾಪಾಣಿ ಬ್ರಹ್ಮಾಣಿ ಸರಸ್ವತಿ ಅಂತ. ಸರಸ್ವತಿ ಪದಕ್ಕೆ ಯಾರು ಅರ್ಹರಲ್ಲ, ಇವರೊಬ್ಬರೇ. ಅದಕ್ಕೆ ಅವರೊಬ್ಬರೇ ಕೂತರು. ಆಗ್ನೇಯೈವ ಜಗದ್ಧಾತು ವ್ಯಾಸಸ್ಯ ಅನಂತ. ವೇದವ್ಯಾಸರ ಮಾತು ಅಂದ್ರೆ ಮತ್ತೆ ಪ್ರಶ್ನೆ ಮಾಡಾಗಿಲ್ಲ. ಅದೇ ಪರವಿದ್ಯ ಬ್ರಹ್ಮಸೂತ್ರ ಕೋರ್ಟ್ ಮಾಡಿದ್ರೆ ಏನ್ ಮಾಡಬಾರದು. ಮತ್ತೆ ಸುಪ್ರೀಂ ಕೋರ್ಟ್ ಮಾಡಿದ್ಮೇಲೆ ಚರ್ಚೆಗೆ ಆರ್ಡರ್ ತೋರಿಸಿದ್ರೆ ಅದಕ್ಕೆ ಹೊತ್ತಷ್ಟು ಆಟೋಮೆಟಿಕಲಿ ಹೋಗ್ಬಿಡುತ್ತೆ, ಯಾವುದು ಉಳಿಯೋದೇ. ಆಗ್ನೇಯೈವ ಜಗದ್ಧಾತು ವ್ಯಾಸಸ್ಯ ಅನಂತ ತೇಜಸಃ ಸ್ಥಳಮಪಿ ಯತ್ರ ಸರ್ವಂ ಹಿ ರತ್ನ ಹೇಮಮಯಂ ತಹೂತ್. ಅಲ್ಲಿ ಏನ್ ಮಾಡಿದ್ದಾರೆ, ಪ್ರತಿಯೊಂದು ಯಜ್ಞಶಾಲೆಯಲ್ಲಿ ಏನೇನಿದೆ ಎಲ್ಲ ಕೂಡ ಇರೋದು ಹೈಮ, ಸುವರ್ಣದ್ದು. ಸುವರ್ಣಕ್ಕಿಂತ ಫ್ಲೋರಿಂಗ್ ಗೀರಿಂಗ್ ಎಲ್ಲ ಏನ್ ಮಾಡಿದ್ದಾರೆ ಅವರು, ಎಲ್ಲ ಸುವರ್ಣಮಯ. ಯಾಕೆ ತಂದಿದ್ರೆ ಹಾಗೆ ಉಪಯೋಗಿಸ್ತಾ ಇದ್ದಾರೆ. ಆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಎಷ್ಟೋ ಜನ ಕಲೆಕ್ಟ್ ಮಾಡೋದು, ಎಷ್ಟೋ ಉಳಿಸೋದೇ ಜಾಸ್ತಿ ಆಗಿಬಿಡ್ತದೆ. ಉಳಿಸ್ಬಾರ್ದು. ಎಷ್ಟು ಪರ್ಪಸ್ ಸರ್ವ್ ಆಗಿಬಿಡ್ಬೇಕು. ಹಾಗೇನೆ ಅವ ಕೊಟ್ಟವ್ರಿಗೂ ಪುಣ್ಯ, ಇವರಿಗೂ ಪುಣ್ಯ. ಉಳಿಸ್ಬಿಟ್ರೆ ಏನಾಗುತ್ತದ, ಇವ್ರು ಅನ್ಯಾಯ ಮಾಡಿದಾಗೈತೆ. ಅದಕ್ಕೆ ಅರ್ಥ ಆಯ್ತಿಲ್ಲ, ಅನ್ಯಾಯ ಮಾಡಿದಾಗೈತೆ. ಪ್ರಪೋರ್ಷನೇಟ್ ಆಗಿರ್ಬೇಕು. ಬಹಳ ಆ ರೀತಿ ಮಾಡಿದ್ದಕ್ಕೆ ಕೂಡಿಡೋ ಪದ್ಧತಿ ಬಂತು. ತಾರಾಂದೇ ಕಲೆಕ್ಟ್ ಆಗುತ್ತೆ, ತಾರಾಂದೇ ಉಪಯೋಗಿಸ್ಬಿಡ್ಬೇಕಾದ್ರೆ. ಕೂಡಿಡ್ತಾರೆ, ಮತ್ತೆ ಬ್ಯಾಂಕ್ ಕೋರ್ಟ್ ಕೇಸ್ ಆಗುತ್ತೆ, ಅವೇ ಮಾಡಬಾರ್ದು. ಅಲ್ಲೇ ಅವತ್ತಿಗೆ ಊಹಿಸ್ಬಿಡ್ಬೇಕು. ಅನ್ನ ಹೇಗೋ ಹಾಗೆ. ಅನ್ನ ಎಷ್ಟೇ ಮಾಡಿದ್ರು ಏನ್ ಮಾಡ್ಬೇಕು, ಅವತ್ತಿನ ದಿವಸ ವಿನಿಯೋಗ ಮಾಡೇ ಹಾಕ್ಬೇಕು. ಧನ ಆಗಿರ್ಬೇಕು. ಆ ರೀತಿ ಮಾಡಿದ್ರೇನೆ ಅದು ಎಲ್ಲರಿಗೂ ಮುಟ್ಟದ ಸಮಾಜಕ್ಕೆ. ಬ್ಲ್ಯಾಕ್ ಮನಿ ಕಾನ್ಸೆಪ್ಟೇ ಬರೋದಿಲ್ಲ. ಅವತ್ತೇ ಮುಟ್ಟಿ ಹೋಗ್ಬಿಟ್ರೆ ಇಲ್ಲಿ ಬ್ಲ್ಯಾಕ್ ಎಲ್ಲಿ ಬರುತ್ತಾಗ. ಬ್ಲ್ಯಾಕ್ ಮಾರ್ಕೆಟ್ ಇಲ್ಲ, ಬ್ಲ್ಯಾಕ್ ಮನಿನೂ ಇಲ್ಲ. ಇವತ್ತು 2 ಬರ್ಲಕ್ಕೆ ಕಾರಣ ಕೂಡಿಡೋ ಪದ್ಧತಿ ಬಂದಿದ್ದಕ್ಕೆ. ಇವತ್ತು ನಾವು ಅನ್ನ ಹೇಗೆ ನೋಡ್ತೀವೋ ಇದನ್ನ ಹಾಗೆ ನೋಡ್ಬೇಕು. ಆಗ ಸಮಸ್ಯೆನೇ ಬರೋದಿಲ್ಲ. ಅದಕ್ಕೆ ಆ ಕ್ವಾಲಿಟಿ ಅಷ್ಟು ಮೇಂಟೈನ್ ಆಯ್ತು. ಆಗ್ನೇಯೈವ ಜಗದ್ಧಾತು ವ್ಯಾಸಸ್ಯ ಅನಂತ ತೇಜಸಃ ಸ್ಥಳಮಪ್ಯತ್ರ ಸರ್ವಂ ಹಿ ರಕ್ತ ಹೇಮಮಯಂತು ಅಭೂತ್. ಕಿಮು ಪಾತ್ರಾಧಿಕಂ ಸರ್ವಂ ಶಿಬಿರಾಣಿಚ ಸರ್ವಶ. ಪಾತ್ರೆಗಳೆಲ್ಲ, ಶಿಬಿರಗಳು ಕೂಡ ಏನದಕ್ಕೆ ಚಿನ್ನದ ತಗಡು, ಶಿಬಿರಗಳು ಟೆಂಟ್ಗಳು, ಅದಕ್ಕೂ ಚಿನ್ನದ ಹಾಸು ಬೆಲೆ ಹೊರತು ಬಟ್ಟೆ ಗಿಟ್ಟೆ ಇಲ್ಲ. ಈ ರೀತಿ ಅಂಥ ಕ್ವಾಲಿಟಿ ಯಜ್ಞವನ್ನು ಮಾಡಿದರು. ಕಿಮು ಪಾತ್ರಾಧಿಕಂ ಸರ್ವಂ ಶಿಬಿರಾಣಿಚ ಸರ್ವಶಃ
ಆಹೂತಂ ದಿಗ್ಜಯೇ ಪಾರ್ಥೈ ತದಾ ಲೋಕದ್ವಿಸಪ್ತಕಂ. ಇಷ್ಟೆಲ್ಲ ಒಂದೊಂದೇ ಹೇಳ್ತಾ ಬಂದರು. ನೆಕ್ಸ್ಟ್ ಹೇಳ್ತಾರೆ ಈಗ, ಆಹೂತಂ ದಿಗ್ಜಯೇ ಪಾರ್ಥೈ ತದಾ ಲೋಕ ದ್ವಿಸಪ್ತಕಂ. ಅವ್ರು ಯಾರ್ಯಾರನ್ನ ಗೆಲ್ತಿದ್ರು ಅವ್ರಿಗೆ ಆಹ್ವಾನ ಕೊಡ್ತಿದ್ರು, ನೀವು ಯಜ್ಞಕ್ಕೆ ಬರಬೇಕು ಅಂತ ಹೇಳಿ. ಯಾರ್ಯಾರು ಕಾಣಿಕೆ ಅವರೇ ಕೊಡ್ತಾರೆ, ಅವ್ರಿಗೂ ಇನ್ವಿಟೇಷನ್ ಕೊಡ್ತಿದ್ರು. ಈಗ ಎಲ್ಲರೂ ಕೂಡ ಬಂದರು ಯಾಗಕ್ಕೆ. ಯಾಗ ಬರೋ 3 ಜನ ಮತ್ತೆ ತುಂಬಾ ಸಾತ್ವಿಕರು, ಅದನ್ನ ನೋಡಿ ಸಂತೋಷ ಪಡೋಣ ಅಂತ ಬಂದರು. ತುಂಬಾ ದುಷ್ಟರು, ಎಲ್ಲ ಅನ್ಯಾಯಗಾರ ನಾವು ಪಾರ್ಟಿಸಿಪೇಟ್ ಅದರಲ್ಲಿ ಬೈಲಕ್ ಬರುತ್ತೆ ಅಂತ, ಅಲ್ಲಿ ಎಲ್ಲ ಕೆಟ್ಟದಾರು ಬೈಲಕ್ ಬರುತ್ತೆ ಅಂತ. ಮಧ್ಯದವರು ಯಾಗೋ ಊಟ ಆಗುತ್ತೆ ಅಂತ ಅವ್ರು ಯಾವಲ ಕಾಲಕ್ಕೆ ಇರೋದೇ ಅವರು ಯಾರು ಮಾಡಿದೆ ಏನಂತೆ ನಮ್ಮ ಊಟ ಫಂಕ್ಷನ್ಗೆ ಹೋಗೋದೇ ಇಲ್ಲ ಅವ್ರು, ಬೇರೆ ಊಟ ಮಾಡಿಬಿಡ್ತಾರೆ, ಒಳಗೆ ಬರೋದೇ ಇಲ್ಲ ಅವರು. ಅವತ್ತಿದ್ದು ಒಳ್ಳೆ ಚಾನ್ಸ್, ಇನ್ನೊಂದು ಛತ್ರ ಕೊಟ್ಬಿಡ್ತಾರೆ, ಯಾವ ಕಡೆನೂ ಬರೋದು. ಅದು ಇವತ್ತು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅದನ್ನ ಪ್ರತಿಯೊಬ್ಬ ಎಷ್ಟೇ ಆಧಾರ್ ಕಾರ್ಡ್ ಇದ್ರೂ ಸಾಧ್ಯ ಇಲ್ಲ. ಅದು ಮಾಡ್ತಾ ಮದುವೆನೇ ಆಗೋದಿಲ್ಲ, ಗಲಾಟೆ ಶುರು ಆಗ್ಬಿಡುತ್ತೆ. ಅಂತ ಜನ ಯಾವ ಕಾಲಕ್ಕೂ ಇರ್ತಾರೆ. ಜಗತ್ತು ಸೃಷ್ಟಿ ಇರೋದೇ ಹಾಗೆ. ಸರ್ವಂ ಮಾತ್ರ ಅಗಮ ನೋಡಿ, ಎಲ್ಲರೂ ಬಂದ್ರ ಅಲ್ಲಿಗೆ. ಎಲ್ಲಿವರೆಗೂ ಲೋಕದ್ವಿಸಪ್ತಕ 14 ಲೋಕದ ಜನ, ಮೇಲೆ 7 ಕೆಳಗೆ 7 ದ್ವೀಸ. ಅದಕ್ಕೆ ಆಚಾರ 14 ಅನ್ಲಿಲ್ಲ, ಯಾಕಂದ್ರು ಮೇಲೆ ಕಡೆ ಡಿಫರೆಂಟ್ ತೋರಿಸ್ಬೇಕಾದ್ರೆ ಮೇಲಿನ ಕಡೆ 2 ಲೋಕಗಳು 14 ಲೋಕದ ಜನ ಬಂದಿದ್ದ. ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮೆಗೊಂದಿಸುವೆ 14 ಲೋಕದ ಜನ ಅಲ್ಲಿ ಸೇರಿದ್ದಾರೆ. ಎಲ್ಲ ಅಂದ್ರೆ ಏನರ್ಥ? ಎಲ್ಲ ಅಂದ್ರೇನು? ಎಲ್ಲ VIP ಗಳು. ಯಾರು ಒಬ್ರು ಬರ ಹಾಗೆ ಆಬ್ಸೆಂಟ್ ಆಗಬಾರ್ದು, ಆ ರೀತಿ ಬಂದು. ಸರ್ವಭತ್ರ ಆಗಮದ್ ಬ್ರಹ್ಮ ಸರ್ವಶಕ್ರಾದಿಪೂರ್ವಕ ಭೀಷ್ಮೋ ದ್ರೋಣಸ್ತಿ. ನೋಡಿ, ಕಡಿಮೆ ಜಾಗ ಮಾಡ್ಲಿಕ್ಕೆ ಹೇಳಿದ್ರಲ್ಲ, 20-30 ಇದೆ, 6 ಫ್ಲೋರ್ ಹಾಕಿದ. ಎಷ್ಟಾಯ್ತು ಜಾಗ ನಿಮಗೀಗ? ಬಾಂಬೆನಲ್ಲಿ ಯಾತಕ್ಕಾತರ ಬೆಳೀತದ? ಬಿಡ್ತು ಕಡಿಮೆ ಇದ್ದಿದ್ದರಿಂದ ಮೇಲೆ ಕೊಟ್ಬಿಟ್ರು. ಅವ್ರಿಗೆ ಅಕಾಮಿಡೇಟ್ ಮಾಡ್ಲಿಕ್ಕೆ ಆಯ್ತು. ಈಗ ದೊಡ್ಡ ಸಿಟಿ ಆಗ್ತಿರ್ಲಿಲ್ಲ. ಇದೇನು ಆರ್ಕಿಟೆಕ್ಚರ್ ತಾನೇ ಆ ಥರ. ಅಂದ್ರೆ ಎಷ್ಟು ಮಾಡಕ್ಕೆ ಬರುತ್ತೆ? ದೊಡ್ಡ ಜಾಗ ಒಂದೇ, ಎಷ್ಟು ದೊಡ್ಡ ಜಾಗ ಚಿಕ್ಕದಾಗಿಬಿಡುತ್ತೆ. ದೊಡ್ಡ ಜಾಗ ಬರೀ ಹಾಲು ಕಟ್ಸ್ಬಿಟ್ಟು ಎಷ್ಟು ಪ್ರಾಬ್ಲಮ್ ಬಂತು ಜನಗಳಿಗೆ. ಅದು ಮೇಲೆ ಅದ್ರ ಮೇಲೆ ಹೊಡೆದ, ನೀಟಾಗಿ ಬಂತು. ನೋಡಿದ್ರೆ ಇನ್ನೂ ಎಲ್ಲ ಅನುಕೂಲ ಮಾಡಿದ, ಅಷ್ಟರಲ್ಲೇ ಚಿಕ್ಕದಲ್ಲಿ. ಅದು ಮಾಡಕ್ ಬರುತ್ತೆ, ಎಲ್ರಿಗೂ ಮಾಡಕ್ ಬರೋದಿಲ್ಲ. ಅದನ್ನ ಆ ರೀತಿಯಲ್ಲಿ ಮಾಡಿದ ವ್ಯವಸ್ಥೆ. ಸರ್ವಮತ್ರ ಆಗಮತ್ ಬ್ರಹ್ಮ ಶರ್ವ ಶಕ್ರಾದಿಪೂರ್ವಕಂ ಭೀಷ್ಮ ದ್ರೋಣಶ್ಚ ವಿದುರ ಧೃತರಾಷ್ಟ್ರ ಸಹಾತ್ಮಜ. ದೇವತೆಗಳು ಫಸ್ಟ್ ಹೇಳ್ತಾರೆ ಯಾರ್ಯಾರು ಬಂದರು. ಸರ್ವಮತ್ರ ಅಗಮತ್ ಬ್ರಹ್ಮ ಶರ್ವ ಶಕ್ರ ಆದಿಪೂರ್ವಕಂ. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಮೊದಲಾದ ಎಲ್ಲ ದೇವತೆಗಳ ಸಮೇತ ಅವ್ರ ಕಣ್ಣಿಗೆ ಕಾಣ್ತಾರೆ ಜನಗಳಿಗೆ. ಆ ರೀತಿ ಬಂದಿದ್ದಾರೆ. ಭೀಷ್ಮೋ ದ್ರೋಣಶ್ಚ ವಿದುರ, ಭೀಷ್ಮಾಚಾರ್ಯ ಬಂದಿದ್ದಾರೆ, ದ್ರೋಣಾಚಾರ್ಯ ಬಂದಿದ್ದಾರೆ, ವಿದುರ ಇದ್ದಾನೆ, ಧೃತರಾಷ್ಟ್ರ ಅವನು ಬಂದ, ಸಹ ಆತ್ಮ ಮಕ್ಕಳ ಸಮೇತ ದುರ್ಯೋಧನಾದಿಗಳು ಬಂದಿದ್ದಾರೆ. ಬ್ರಹ್ಮದೇವರಿಂದ ಕಲಿಯವರೆಗೆ, ಜೀವೋತ್ತವರಿಂದ ಜೀವಾಧವರವರೆಗೆ ಎಲ್ಲಾ ಜನ ಸೇರ್ಬಿಟ್ಟಿದ್ದಾರೆ. ಭೀಷ್ಮ ದ್ರೋಣಶ್ಚ ವಿದುರ ಧೃತರಾಷ್ಟ್ರ ಸಹಾತ್ಮಜ ಸಸ್ತ್ರೀಕಾ ಆಯಯುಸ್ತತ್ರ, ಅವರ ಪತ್ನಿಯರ ಸಮೇತ ಬಂದಿದ್ದಾರೆ. ತತ್ರ ಬಾಲ್ಯೀಕಶ್ಚ ಸಹಾತ್ಮಜ, ಸೀನಿಯರ್ ಮೋಸ್ಟ್ ಬಾಲ್ಯಕ ರಾಜ. ಯಾರಾತ? ಶಂತನು ರಾಜನ ಅಣ್ಣ, ಅಷ್ಟು ಪ್ರಾಚೀನ. ಬಾಲ್ಯಕ, ದೇವಾಪಿ, ಶಂತನು 3 ಜನ ಮಕ್ಕಳು. ಶಂತನು ಕೊನೆಯವನು. ಬಾಲ್ಯಕ ರಾಜ, ದೇವಾಪಿ ತಪಸ್ಸಿಗೆ ಹೋಗ್ಬಿಟ್ಟ, ಇಲ್ಲ ಆತ. ಸೊ ಬಾಲ್ಯಕ ರಾಜ ಬಂದಿದ್ದಾರೆ. ಬಾಲ್ಯಕ ರಾಜ, ಆಮೇಲೆ ಆತನ ಮಗ ಸೋಮದತ್ತ, ಆತನ ಮಕ್ಕಳು ಭೂರಿ ಭೂರಿ ಶ್ರವ ಶಲ. ಈ ಕಡೆ ಇನ್ನು ದೊಡ್ಡ ಗುಂಪು, ದ್ರೋಣಾದಿಗಳ ಗುಂಪು ಒಂದು ಕಡೆ ಇದೆ. ಸೀನಿಯರ್ ಮೋಸ್ಟ್ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಭೀಷ್ಮರಲ್ಲ, ಬಾಲ್ಯಕ ರಾಜ. ಯಾಕೆ ದೊಡ್ಡ ಭೀಷ್ಮರಿ ದೊಡ್ಡಪ್ಪ ಆತ, ಅಷ್ಟು ಸೀನಿಯರ್ ಆಗಿದ್ದಾರೆ. ಆತ ಬಂದ. ಬಾಲ್ಯಕಶ್ಚ ಸಹಾತ್ಮಜ, ಆತನ ಮಕ್ಕಳ ಸಮೇತ. ಸೋಮದತ್ತ, ಆತ್ಮದ ಶಬ್ದದಿಂದ ಮೊಮ್ಮಕ್ಕಳು ಎಲ್ಲರ ಸಮೇತ ಬಂದ. ತಥೈವ ಯಾದವ ಸರ್ವೇ ಬಲಭದ್ರ ಪುರೋಗಮಾಹ, ಯಾದವರೆಲ್ಲ ಬಂದ್ರು. ಬಲರಾಮ ದೇವರು ಸೇರಿ, ಕೃಷ್ಣ ಎಲ್ಲ ಬಂದಾಗ್ಬಿಟ್ಟಿದೆ. ಆದ್ರಿಂದ ಬಲಭದ್ರ ಪುರೋಗಮಾಹ. ರುಕ್ಮಿಣಿ ಸತ್ಯಭಾಮಾದ್ಯಾಹ ಮಹಿಷ್ಯ ಕೇಶವಶ್ಯಯ. ಕೃಷ್ಣ 16,108 ಹೆಂಡಂದ್ರು ಬಂದಿದ್ದಾರೆ. ಕೃಷ್ಣನ ಪರಿವಾರ ಪೂರ್ತಿ ಪ್ರಧಾನ ಇಬ್ಬರು. ಆದ್ದರಿಂದ ರುಕ್ಮಿಣಿ ಸತ್ಯಭಾಮಾದ್ಯಾಹ ಮಹಿಷ್ಯ ಕೇಶವಶ್ಯ ಚ. ತತ್ರ ಇದಿಷ್ಟು ಯಾರ್ಯಾರು ಬಂದಿದ್ರು ಎಲ್ಲ ಆಯ್ತು. ಈಗ ವಿವರಣೆಗಳು ಎಷ್ಟೋ ಜನ ಹೇಳ್ತಾರೆ, ಕಾರ್ಯಕ್ರಮ ಹೋಗಿದ್ವಿ. ಫಸ್ಟ್ ಯಾರು ಬಂದಿದ್ರು ಕೇಳ್ತಾರೆ. ಫಸ್ಟ್ ಆಗಿ ಯಾರು ಬಂದಿದ್ರು? ಊಟಕ್ಕೆ ಕೂತ್ರೆ ಏನು ಸ್ವೀಟ್ ಮಾಡಿದ್ರು. ಬಂದಿದ್ರೆ ಯಾರು ಬಂದಿದ್ರು? ಒಬ್ಬರೇ ಅವ್ರು ಬಂದಿದ್ರು, ಭಾರಿ ಗ್ರೇಟ್. ಅವ್ರು ಬಂದಿ ಎಷ್ಟು ಏನಂತ ಯಾರು ಮುಖ್ಯಸ್ಥರು ಯಾರಿಲ್ಲ, ಮುಖ್ಯಸ್ಥರು ಯಾರು ಇಲ್ಲೇ ಇಲ್ಲ, ಬರೀ ಅವರೇ. ಒಬ್ಬರು ಬಂದ್ರೆ ಸಾಕು. ಇವತ್ತು ಇಡೀ ದೇಶದಲ್ಲಿ ಬರದೇ ಇದ್ದವರೇ ಇಲ್ಲ, ಆ ರೀತಿ ಬಂದಿದ್ದಾರೆ. ಅಂದ್ರೆ ಫಂಕ್ಷನ್ ಕ್ವಾಲಿಟಿನೇ ಅದು ನ್ಯಾಷನಲ್ ಫಂಕ್ಷನ್, ಸ್ಟೇಟ್ ವೈಸ್ ಫಂಕ್ಷನ್, ಮನೆ ಫಂಕ್ಷನ್ ಅಷ್ಟೇ. ಮನೆ ಫಂಕ್ಷನ್ ಮನೆಯವರು ಅಷ್ಟೇ, ಬೇರೆಯವ್ರಿಗೆ ಅವಕಾಶ ಇಲ್ಲ. ಅದು ಯಾವ ರೀತಿ ಚೇಂಜ್ ಆಗ್ತಾ ಹೋಗುದು. ಒಬ್ಬ ಮಂತ್ರಿ ಬಂದ, ಸರ್ಕಾರದ ಫಂಕ್ಷನ್ ಆಗೋದು ಇಮಿಡಿಯೇಟ್ಲಿ. ಒಬ್ಬ ಮಂತ್ರಿ ಪ್ರೆಸೆಂಟ್ ಆದ, ಸರ್ಕಾರನ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ.
ಎಮ್ ಎಲ್ ಎ ಒಟ್ಟು ಅಧಿಕಾರದಲ್ಲಿ ಬಂತು ಅಂತ ಕೇಳಿದ್ರೆ ವರ್ಚಸ್ಸೇ ಬೇರೆ, ಇಲ್ಲದವ್ರಲ್ಲಿ ವರ್ಚಸ್ ಬರೋದಿಲ್ಲ. ಅದು ತೋರ್ಸಕ್ಕೋಸ್ಕರ ಅಧಿಕಾರಿಗಳು ಬೇಕಲ್ಲಿ. ಇದೆಲ್ಲ ಒಪ್ತಾರೆ, ಮತ್ತೆ ತಾರತಮ್ಯ ಇರಬಾರದು, ಸಮಾನತೆ ಇರಬೇಕು. ಏನ್ ಅರ್ಥ ಇದಕ್ಕೆ ಈಗ? ಅಲ್ಲೇ ನಿದ್ದೆ ಪ್ರೋಟೋಕಾಲ್ ಎಂಬ ಕಾನ್ಸೆಪ್ಟ್ ಅಲ್ಲೇ ಏನಿದೆ? ಸಮಾನತೆ ಬಿಟ್ಟು ಪ್ರೋಟೋಕಾಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ 108 ಜನ, 100 ಅಲ್ಲ, 108 ಜನ ಏನ ಇದಕ್ಕಾದ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ. ಇದು ತೋರಿಸ್ತಾರೆ ನಿಮಗೆ ಕೆಲವು ಕಡೆಗೆ. ಇದು ನೀವು ಇದಕ್ಕೆ ಹೋಗ್ತಾರೆ, ರೆಡ್ ಫೋರ್ಟ್ ಹೋಗ್ತಾರೆ, ಅದನ್ನು ತೋರಿಸ್ತಾರೆ. ಕೆಲವು ನಿಂತ್ಕೊಂಡು ಮಾತಾಡಿ, ಎಲ್ರಿಗೂ ಆರಾಮಾಗಿ ಕೇಳಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದು. ಅದು ಆರ್ಕಿಟೆಕ್ಚರೇ ಹಾಗೆ ಮಾಡ್ತಾ ಇದ್ರು. ಬೈಕಿಗೆ ಬೇಕಿದ್ದಿಲ್ಲ ಹಂಗ ಕಾಲಕ್ಕೆ. ಸಭಾವನ್ನ ಕಟ್ಸ್ಬೇಕಾದ್ರೆ ಆ ರೀತಿಯೇ ಬರ್ಬೇಕಾಗಿತ್ತು. ಅದ್ ಮಾಡಿದ ಅದೇ ಇಲ್ಲಿ ಭಾರಿ ಹಿಂದಿನ ವ್ಯವಸ್ಥೆ ಇದೆ ಆ ಕಡೆ. ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಬರ್ತಲ್ಲ. ಗೋಲ್ಗುಂಬದ್ ಇದೆಯಲ್ಲ, ಈ ಕಡೆ ಎದುರಿ ಮಾತಾಡ್ದಾಗ ಇರುತ್ತೆ. ಅಷ್ಟು ದೂರ ಇದೆ. ಇಲ್ಲಿದ್ರೆ ಮಾತಾಡುವ, ಎಲ್ಲಿಂದ ಬಂದ್ರೆ ಹೀಗೆ ಸುಮ್ಮನೆ ಫೋನಲ್ಲಿ ಮಾತಾಡಿದ್ರೆ ಮಾತಾಡೋದು. ಅದು ಬೇರೆ ಕಡೆ ಆ ಜಾಗದಲ್ಲಿ ನಿಂತ್ಕೋಬೇಕು, ಅವಾಗ ಕೆಲಸ. ಅದು ಎಲ್ಲರಿಗೂ ಮಾಡ. ಅದು ಆ ಕಡೆ ಭಾರಿ ಸೂಪರ್. ಕುತುಬ್ ಮಿನಾರ್ ಇದೆ, ಇಷ್ಟು ದಿವಸ ತುಕ್ಕಡಿದಿಲ್ಲ. ಅಲ್ಲೇ ಸಾಮಾನ್ಯವಾಗಿ ಬಡ ಅಂದ್ರೆ ಎಂದೋ ಬಿದ್ದೋಗುತ್ತೆ. ಇದು ಹಾಕಿದ ಬಾಗಿಲಲ್ಲಿ ಮಳೆ ಬಂದ್ರೆ ಒಂದು ಸ್ವಲ್ಪ ಪೇಂಟ್ ಹೊಡೆದ್ರೆ ಹೋಗ್ಬಿಡತ್ತಲ್ಲ. ಅಂಥದ್ದು ಇಷ್ಟು ವರ್ಷ, ಸಾವಿರಾರು ವರ್ಷ ಆದ್ರೂ ಆಗಿಲ್ಲ ಅಂತ ಕೇಳಿದ್ರೆ ಟೆಕ್ನಾಲಜಿನೇ ಬೇರೆ ಆಗಿದೆ. ಯಾವ್ದಂದ್ರೆ ಇನ್ನೊಮ್ಮೆ ಏನ ಕೇಳಿಸಿ, ಯಾರು ಬರ್ಲಿಲ್ಲ? ಇಲ್ಲ, ರಾಜರಿದ್ರು. ಅಲ್ಲಿ ಏನಾಗಿತ್ತು ಗೊತ್ತಾ? ಇವತ್ತು ನಾವು ಸಾಮಾನ್ಯ ಫಿಲಾಸಫಿ ಅಂತ ಹೇಳಿದ್ರೆ ಸೌತ್ ಇಂಡಿಯಾನೇ, ನಾರ್ತ್ ಅಲ್ಲಿ ಇಲ್ಲ. ಹಿಂದಿನ ಕಾಲ ಕಿಂಗ್ಡಮ್ ಅಂದ್ರೆ ಪ್ರಧಾನ ಎಲ್ಲ ಕಡೆ ಇದ್ರು. ಮೇನ್ ಎಲ್ಲಿದ್ರು? ನಾರ್ತ್ ಅಲ್ಲಿ. ಎಲ್ಲ ಪುರಾಣ ಎಲ್ಲ ಬರೋದೆಲ್ಲ ಅದರಲ್ಲೇ. ಕೃಷ್ಣ ಕೊಲ್ಹಾಪುರಕ್ಕೆ ಬಂದ್ಬಿಟ್ಟ ಉಲ್ಲೇಖ, ರಾಮದೇವ್ರ ಇದಕ್ಕೆ ಬಂದ ಉಲ್ಲೇಖ ಬಿಟ್ರೆ ಉಳಿದ ಉಲ್ಲೇಖ ಭಾರಿ ಕಡಿಮೆ ಬರೋದು. ಅಂದ್ರೆ ಇದು ಜಾಗ ಚಿಕ್ಕದಿದು. ಆ ಕಡೆ ಇರೋದು ಉತ್ತರ ಪ್ರದೇಶ ಭಾರಿ ದೊಡ್ಡದು. ನೀವು ಈ ಕಡೆಯಿಂದ ಹೋದ್ರೆ, ನೀವು ಕಲ್ಕತ್ತಾದಿಂದ ನೀವು ದ್ವಾರಕಕ್ಕೆ ಹೊರಟು ಬಿಟ್ರೆ ಇಲ್ಲಿಂದ ಹೋಗ್ತಿರಲ್ಲ. ಇಲ್ಲಿಂದ ಸೆಲೋನ್ನಿಂದ ನೀವು ಹೊರಟ್ರೆ ಕನ್ಯಾಕುಮಾರಿಯಿಂದ ಹಿಮಾಲಯಕ್ಕೆ ಕೊಡ್ತಾರೆ, ಅಷ್ಟು ದೂರ ಇದೆ. ಬಿಡ್ತು ಅಷ್ಟು ಜಾಸ್ತಿ ಇದೆ, ಬಿಡ್ತು ಜಾಸ್ತಿ ಇದೆ. ಆದ್ರೆ ಮೇನ್ ಎಲ್ಲ ಅಲ್ಲೇ ನಡೀತು. ಇವೆಲ್ಲ ಇದ್ರು ಎಲ್ಲರೂ ಕೂಡ ಪ್ರಧಾನ ಅಲ್ಲಿ ಆಗಿತ್ತು. ಆದ್ದರಿಂದ ಅದನ್ನ ಹೆಚ್ಚು ಹೇಳಿದಾನೆ. ಒಟ್ಟು ಹಂಗ ಅವಂಗ ಕಡಿಂಗ ಕಾಶ್ಮೀರ ಅದೆಲ್ಲ ಬಂದೋಯ್ತು. ಇವೆಲ್ಲ ಕೂಡ ಹೌದೌದು. ಅಷ್ಟು ಅಲ್ಲ, ಅವ್ರು ಕೆಲವರು ಇರ್ತಾರೆ ತಮ್ಮ ಕೆಲಸ ಮಾಡ್ಬೇಕಾದ್ರೆ ತಮ್ಮ ಕ್ವಾಲಿಟಿ ಯಾರೇ ಮಾಡ್ಲಿ. ಕೆಲವರು ನೀವು ಹೇಳಿದ್ರೆ ಮಾಡಿದ್ರೆ, ಕೆಲವರು ಇಲ್ಲ. ಅವರು ನಾವು ಮಾಡೋದು ಚೆನ್ನಾಗೇ ಮಾಡ್ತೀವಿ ಅಂತ ಹೇಳ್ತಾರೆ. ಕೆಲವರು ಯಾರು ಮಾಡಿ ಚೆನ್ನಾಗಿ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅವ್ರಿಗೆ ಎಲ್ಲರೂ ಕೆಲಸದೇ ಅಭ್ಯಾಸ. ಅವ್ರಿಗೆ ಯಾವ್ದು ಹಾಗಲ್ಲ. ದುಡ್ಡು ಹೆಚ್ಚಿಕೊಂಡು ಪ್ರಶ್ನೆ ಅಲ್ಲ, ಅದನ್ನ ನೋಡ್ಬೇಕು ಅವ್ರು. ಅದ್ರ ತುಂಬಾ ಟ್ರಿಕ್ ಇದೆ. ಕೆಲವರು ಏನ್ ಮಾಡ್ತಾರೆ, ಯಾರು ನೋಡಲ್ಲ ಅಂತ ಸೇರೋ ಮಾಡಿಬಿಡ್ತಾರೆ. ಯಾರು ಇದು ನೋಡ್ತಾರೆ, ಚೆನ್ನಾಗಿರಲ್ಲ, ಅವ್ರು ಕರೆಯೋದೇ ಇಲ್ಲ. ಅವ್ರು ಹಾಗಲ್ಲ. ಅವ್ರು ಮಾಡಿದ್ದು ಎಲ್ಲೇ ಇದ್ರು ಕೂಡ ಹುಡ್ಕೊಂಡು ಹೋಗ್ಬೇಕು. ಅವ್ರು ಆ ರೀತಿ ಮಾಡ್ತಾರೆ. ಇವತ್ತು ಹುಡ್ಕೊಂಡು ಬಿಡ್ಬೇಕು ಅವ್ರನ್ನ, ಸದ್ಯ ಅವ್ರನ್ನ ಕರೆಸ್ಬಾರ್ದು ಅಂತ ಹೇಳಿ ಹಾಗೆ ಮಾಡಿ ತಮ್ಮಿಂದ ಕಳ್ಕೊಂಡ್ಬಿಡ್ತಾರೆ ಪೂರ್ತಿಯಾಗಿ. ಲೈಟಾಗಿ ತಗೊಳ್ಬಾರ್ದು ಯಾವ್ದನ್ನು ಕೂಡ. ತಮ್ಮ ಕ್ವಾಲಿಟಿ ಯಾವಾಗಲೂ ಮೇಂಟೈನ್ ಮಾಡ್ತಿರ್ಬೇಕಂದ್ರೆ ಆಗ ಮಾತ್ರ ಏನಾಗುತ್ತದ, ಎಲ್ಲ ಕಾಲಕ್ಕೂ ಒಂದು ಇದು ಉಳಿಯುತ್ತೆ, ಇಲ್ಲದ್ರೆ ಉಳಿಯೋದೇ ಇಲ್ಲ. ಅದು ಆ ಕಾಲದಲ್ಲಿ ಆಗಿತ್ತು, ಅದರಿಂದ ಸಮಸ್ಯೆನೇ ಬರ್ತದೆ. ಇನ್ನು ಸ್ಪೆಷಲ್ ಇಂಟ್ರೆಸ್ಟ್ ಕೊಡೋದು ಬೇರೆ. ಅದು ದೇವರು ಅಂತ ಕಾರಣ ಒಂದು, ಇದು ಒಂದು ಕಾರಣ. ಆ ಕಾರಣ ಸ್ಪೆಷಲ್ ಆಗಿ ಹೇಳೋ ವ್ಯವಸ್ಥೆನೂ ಇತ್ತು. ಆದ್ರೆ ಅಲ್ಲಿ ಒಂದು ಕಾಮನ್ ಇರಲೇಬೇಕು. ಸ್ವಾಮಿಗಳು ಬರ್ತಾರೆ, ಒಂದು ವಿಶೇಷ ಒಂದು ವ್ಯತ್ಯಾಸ. ಸ್ವಾಮಿಗಳು ಮೈಲಿಗೆ ಮಾಡಬೇಕು ಅಂತ ಅರ್ಥ ಅಲ್ಲ ನನಗೆ. ಸೊ ಒಂದನ್ನು ಮೇಂಟೈನ್ ಮಾಡಲೇಬೇಕು, ಕೆಲವೊಂದು ಎಕ್ಸ್ಟ್ರಾ ಮಾಡೋದು. ಸೊ ಅವ್ನು ಏನಿತ್ತು ಈಗ ತನ್ನ ಪ್ರಾಣ ಉಳಿಸಿದವರು ಅದಕ್ಕೋಸ್ಕರ ಏನ್ ಮಾಡೋದಾತ ಈಗ ಇಂಟ್ರೆಸ್ಟ್ ಜಾಸ್ತಿನೇ ತಗೊಂಡು, ಏನು ತಪ್ಪಲ್ಲ. ದೇವರ ಕಡೆಗೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಶ್ರದ್ಧೆ ಭಕ್ತಿಗಳು ಜಾಸ್ತಿ ಆಗುತ್ತೆ. ಸಾಮಾನ್ಯ ಮಾಡೋದಕ್ಕೆ ಬೇರೆ ಆಗುತ್ತೆ. ಈಗ ನಮ್ಮಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಏನಾಗುತ್ತದ? ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಬೇರೆ ಇಲ್ಲಿ ಸಿಗೋದೇ ಇಲ್ಲ. ಅದು ಇಲ್ಲಿಗೆ ಹೋಗ್ಬಿಡುತ್ತೆ ಪೂರ್ತಿಯಾಗಿ. ಈ ಕ್ವಾಲಿಟಿ ಕೊಟ್ಟರೆ ತಗೊಳ್ಳೋದೇ ಇಲ್ಲ ಅವರು. ಎಲ್ಲ ಬಿಡಿಸಾಗಿ ಬಿಡ್ತಾರೆ, ಆದ್ರೆ ಬಿಡಿಸೇ ಬಿಡ್ತಾರಂತ ಅಲ್ಲೇ, ಮುಟ್ಟೋದೇ ಇಲ್ಲ ಅವರು. ಆದ್ರಿಂದ ವ್ಯತ್ಯಾಸನೇ ಬೇರೆ. ಹಾ 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 ಅದೇ ಜಸ್ಟ್ ಸಿಂಪಲ್ ಆಗಿ ನೋಡಿ. ನೀವು ಎಷ್ಟು ಜನ ಕೂತಿದ್ದೀರ ಅಷ್ಟೇ. ಇನ್ನೊಂದು ಸ್ಟೇ ಹಾಕ್ಬಿಡ್ತು, ಬಾಲ್ಕನಿ ಬಂದ ಹೋಯ್ತು, ಮತ್ತೆ ಇನ್ನೊಂದು ಮತ್ತೊಂದು ಹೋಯ್ತು. ಸ್ಟೇಡಿಯಂನಲ್ಲಿ ಎಷ್ಟು ಜನ ವ್ಯವಸ್ಥೆ ಮಾಡಿರ್ತಾರೆ. ಅಷ್ಟೇ ಜಾಗದ ಎಷ್ಟು ಜನ ಕೊಡೋದು, ಲಕ್ಷ ಯಾವುದೋ ಇದೆ ಅಂತದ್ದು. 80,000 1 lakh. ಕಲ್ಕತ್ತಾದ್ದು ಬಿಗ್ಗೆಸ್ಟ್ ಇರ್ಬೇಕದು ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ ಇದೆಲ್ಲ ಆಲ್ಮೋಸ್ಟ್ 1 lakh. ಅದು 1.2 ಇದು ಅಷ್ಟು ದೊಡ್ಡದು. ಆ ರೀತಿ ಅಷ್ಟು ಜಾಗದಲ್ಲಿ ಮಾಡಕ್ಕಾಗತ್ತಾ? ಬೇಕು ಅದು. ಅದಕ್ಕೆ ಸಾವಲ್ಲ ಯಜ್ಞ ಶಾಲೆ ಕಟ್ಸಿರೋದು, ಅವ್ರಿಗೆ ಸ್ಪೆಷಲ್ ಆಗಿ ಕಟ್ಸಿರೋದು. ಗೊತ್ತಾಯ್ತಾ? ದೊಡ್ಡದ ಸಣ್ಣದು ನೀವೇನೇ ಪ್ರಶ್ನೆ ಕೇಳ್ತೀರೋ ಅದಕ್ಕೆ ಜಾಸ್ತಿ ಉತ್ತರ ಅಲ್ಲಿರುತ್ತೆ. ಆದಷ್ಟು ಅವಾಯ್ಡ್ ಮಾಡ್ಬೇಕು ಅಂತ ಅದು ಆಗೋದಿಲ್ಲ.
ಮೀರಿಸ್ಬಿಡ್ತಾರೆ. ರುಕ್ಮಿಣಿ ಸತ್ಯಭಾಮ ಇದು ಆಚಾರ್ಯ ವೈಶಿಷ್ಟ್ಯ. ಇದು ಯಾವ ಕವಿಗಳು ಬರೆಯೋದಿಲ್ಲ, ಸುಮ್ಮನೆ ತಮ್ಮ ಕಾವ್ಯ ಹೇಳ್ತಾ ಹೊರಟ್ಬಿಡ್ತಾರೆ ಹೊರತು ಆಚಾರ್ಯ ಅದು ಮುಖ್ಯ ಅಲ್ಲ, ವಸ್ತುಸ್ಥಿತಿ ಹೇಳ್ಬೇಕು. ಆ ರೀತಿ ತಾತ್ಪರ್ಯ ಓದಿದ್ರೆ ಏನು ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಮಹಾಭಾರತ ಇಟ್ಕೋಬೇಕು ಜೊತೆಗೆ. ಆಚಾರ್ಯ ಸಂಗ್ರಹಣ ಕೌಶಲ ಎಷ್ಟು, ಏನು ವಿಷಯಗಳು, ಹೇಗೆ ಹೇಳೋ ಕ್ರಮ ಏನೋ ಆಗ ಗೊತ್ತಾಗುತ್ತೆ. ಉಳಿದವ್ರಿಗೆಲ್ಲ ಕೆಟ್ಟದ್ದು ಕೇಳಿ ಅಭ್ಯಾಸ ಆಗಿರೋದ್ರೆ ಹೀಗಿರುತ್ತೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಇದು ಒಂದು ಗ್ರಂಥ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವತ್ತು ಅದು ಗೋಲ್ಡ್ ಆಲ್ಸೋ ಒಂದು ಓದ್ ಅಷ್ಟೇ, ಅದು ಒಂದು ಲೋಹನೇ. ಎಷ್ಟು ವ್ಯತ್ಯಾಸ ಇದೆ ಕಬ್ಬಿಣಕ್ಕೂ ಅದಕ್ಕೂ. ನೋಡೋದಕ್ಕೆ ಲೋಹ ಅನ್ನೋ ಪದದಿಂದ ಏನು ತಿಳ್ಕೊಂಡ್ಬಿಟ್ರು, ಇದು ನಮ್ಮನೆ ಕಬ್ಬಿಣ ಇದ್ದಾಗೆ ಅಂತೇಳಿ. ಹಾಗಲ್ಲ, ಆಚಾರ್ಯ ಗ್ರಂಥಗಳು ನೋಡೋ ರೀತಿಯೇ ಬೇರೆ ಆಗುತ್ತೆ. ಶಸ್ತ್ರೀಕಾ ಆಯೇಯಸ್ತತ್ರ ಬಾಲ್ಯೇಕಶ್ಚ ಸಹಾತ್ಮಜ ತಥೈವ ಯಾದವ ಸರ್ವೇ ಬಲಭದ್ರ ಪುರೋಗಮಃ ರುಕ್ಮಿಣಿ ಸತ್ಯಭಾಮಾತ್ಯಾಹ ಮಹಿಷ್ಯ ಕೇಶವಶ್ಯ ಚ. ಇಷ್ಟ ಆಯ್ತು. ಈ ಆಚಾರ್ಯ ವಿಷಯ ಬದಲಾಯ್ತು, ಚೇಂಜ್ ಮಾಡ್ಬಿಡ್ತಾರೆ. ಆ ಪ್ರಸಂಗ ಬಂದ ತಕ್ಕ ಮ್ಯಾಚ್ ಆಗೋದನ್ನ ಹೇಳ್ತಾರೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಭೂವಿರೇ ಪ್ರಾಸ್ತಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಭೂವಃ. ತತ್ರ ಸರ್ವ ಜಗದೇಕ ಸಂಗಮೇ, ಎಲ್ಲಾ ಜಗತ್ತು ಸೇರಿದ ಸ್ಥಳದಲ್ಲಿ ಪ್ರಶ್ನೆ ಬರ್ತಿತ್ತು, ಎಲ್ಲಾ ಜಗತ್ತು ಯಾರು ಅದ್ಮೇಲೆ ಲಿಸ್ಟ್ ಕೊಟ್ಬಿಟ್ರಿ ಈಗಾಗಲೇ. ಈ ರೀತಿ ಎಲ್ಲಾ ಜಗತ್ತು ಸೇರಿದ್ದು, ಬರೀ ಭೂಲೋಕದ ಎಲ್ಲಾ ಸ್ಟೇಟುಗಳಲ್ಲ, ಎಲ್ಲಾ ಜಗತ್ತು ಸೇರಿದ ರಾಜಸೂಯಾಗ ಪಾಂಡವರು. ಏಕ ಸಂಗಮ, ಏಕ ಸಂಗಮ ಅಂದ್ರೇನು ಮುಖ್ಯ ಅಂತ, ಸದಾಗಮೈಕ ವಿಜ್ಞೆ ಎಂಬಂತಲ್ಲ. ಆ ರೀತಿ ಜಗದೇಕ ವಂದ್ಯ, ಆ ರೀತಿ ಕರೆದಾಗ ಜಗದೇಕ ಕಾರಣ ರಾಮ ರಮಾರಮಣ, ಸರ್ವ ಜಗತ್ತಿನ ಮುಖ್ಯ ಸಮಾಗಮ. ತತ್ವ ನಿರ್ಣಯ ಕಥಾ ಬಭೂವಿರೆ. ಅಲ್ಲಿ ಏನ್ ನಡೀತಲ್ಲಿ ಎಲ್ಲ ಹರಟೆ, 4 ಜನ ಸೇರಿದ ಹರಟೆ ಅಂತಾನೆ ಶುರು. ಇವತ್ತು ಉಪನ್ಯಾಸದಲ್ಲಿ ಮಾಡ್ತಿರ್ತಾರೆ, ಹರಟೆ ಹೊಡಿತಾ ಕೂತಿರ್ತಾರೆ. ಹಿಂದೆ ಅವರು ಸಾಮಾನ್ಯವಾಗಿ ಡಿಸ್ಟರ್ಬ್ ಮಾಡೋದೇ ಜಾಸ್ತಿ. ತತ್ವ ನಿರ್ಣಯ ಕಥಾ, ಏನ್ ನಡೀತಲ್ಲಿ? ತತ್ವ ನಿರ್ಣಯ ಕಥಾ, ಬರೀ ಕಥೆಗಳಲ್ಲ, ತತ್ವ ನಿರ್ಣಯಾತ್ಮಕ ಕಥಾ. ಎಲ್ಲೂ ಗೊಂದಲ ಇರ್ಬೇಕು, ಕೇಳೋರಿಗೆ ಕನ್ಫ್ಯೂಷನ್ನೇ ಇರಬಾರ್ದು. ಇವತ್ತು ಡೌಟ್ ಇದೆ ಅಂತ ಕೇಳಕ್ ಹೋಗ್ತಾರೆ, ಹೌದು ಜಾಸ್ತಿ ಆಗ್ಬಿಡುತ್ತೆ. ಮುಗಿಸೋ ಹೊತ್ತಿಗೆ ಕೇಳಿ ಬರೋ ಹೊತ್ತಿಗೆ ಏನಾಗಿರುತ್ತೆ, ದೇವ್ರ ಪೂಜೆ ಹಾಗೆ ಮಾಡೋದು ಅಂತ ಕೇಳಕ್ ಹೋದ್ರೆ ಸಂಧ್ಯಾನಗಳು ಬಿಡೋ ಸ್ಥಿತಿ ಬರ್ತಾರೆ ಆಮೇಲೆ. ಅಂದ್ರೆ ಡೌಟ್, ಫುಲ್ ಆಫ್ ಕನ್ಫ್ಯೂಷನ್. ಆ ಥರ ಆಗಬಾರ್ದು. ಬಂದವ್ರು ಆಸ್ಪತ್ರೆಗೆ ಹೋಗಿ ಬಂದವನು ರೋಗ ಕಡಿಮೆ ಮಾಡ್ಕೋರು, ಹೊಸ ರೋಗ ತಗೊಂಡ್ ಬರಬಾರ್ದು ಮನೆಗೆ. ವಾಸಿ ಮಾಡೋ ಲಕ್ಷಣ ಅಲ್ಲ. ಇವತ್ತು ಹಾಗಿರೋ ಸಭೆ ಸಮಾರಂಭ ಯಾತಕ್ ಮಾಡ್ತಾರೆ ಗೊತ್ತಾ? ಅನೇಕರಿಗೆ 100 ಜನಕ್ಕೆ ಒಬ್ಬೊಬ್ಬರೇ ಬಂದು ಕೇಳಕ್ಕಾಗಲ್ಲ ಪ್ರಶ್ನೆನ. ಸಭೆಯಲ್ಲಿ ಹೇಳ್ಬಿಟ್ಟು ಎಲ್ಲರಿಗೂ ಅದೇ ಉತ್ತರ ಬಂದ್ಬಿಡ್ತು ಇಮಿಡಿಯೇಟ್ ಆಗಿ. ಅದು ವೈಶಿಷ್ಟ್ಯ. ಈಗ ಸಭೆ ಸಮಾರಂಭ ಆಗಿರ್ಬೇಕು. ಎಷ್ಟೋ ಸಭೆ ಸಮಾರಂಭಗಳಲ್ಲಿ ದಾನ ಕಾರ್ಯಕ್ಕೆ ನೋ ಪ್ಲೇಸ್. 1 ನಿಮಿಷ 2 ನಿಮಿಷ ಮುಗಿಸಿ ಬಂದ್ಬಿಡ್ತಾರೆ. ಇನ್ನೊಂದು ಯಾರೋ ಹೊರತ ಅರ್ಧ ಗಂಟೆ ಕಾಲ ಕಳೀತಿರ್ತಾರೆ. ಹಾಗೆ ಮಾಡಬಾರ್ದು. ನಾಲೆಜ್ ಓರಿಯೆಂಟೆಡ್ ಆಗಿರ್ಬೇಕು. ಉಳಿದೆಲ್ಲ ಪೂರಕ. ಕೆಲವು ವಿಷಯ ನಡಿಬೇಕು, ತಪ್ಪಲ್ಲ. ಎಷ್ಟಿರ್ಬೇಕದು ಅದಕ್ಕೆ ಎಷ್ಟೋ ಅಷ್ಟು ಪರಿಚಯ ಮಾಡ್ಕೊಡ್ಬೇಕಾದ್ರೆ. ಗೌರ್ಮೆಂಟ್ ಫಂಕ್ಷನ್ ಇದಕ್ಕೆ ಐಡಿಯಲ್ಲಿ ಯಾವಾಗ ಕೂಡ ಅದು 1 ಗಂಟೆ ಮುಗಿಸ್ಬಿಡ್ತಾರೆ ಕಾರ್ಯಕ್ರಮ. ಕೆಲವು ಮಿನಿಟ್ ಪ್ರೋಗ್ರಾಮ್ ಹಾಕಿರ್ತಾರೆ. ಇವರೆಲ್ಲ ಬಂದ ಗವರ್ನರ್ ರಾಷ್ಟ್ರಪತಿ ಬಂದಾಗಲ್ಲ ಸೆಕೆಂಡ್ ಮಿನಿಟಲ್ಲಿ ಮಾತಾಡ್ಬೇಕು. ಅವ್ರು ಬಂದ ಇಷ್ಟಂದ್ರೆ ವೆಲ್ಕಮ್ ಮುಗಿದೈತೆ. ಇವರು ಏನು ಸಬ್ಜೆಕ್ಟ್ ಆಗಿ ಏನು ಮಾತಾಡೋಗಿಲ್ಲ. ಅವನು ಏನಿರುತ್ತೆ ಅಷ್ಟೇ. ಇವರು ಹರಟೆ ಶುರು ಮಾಡಿಬಿಡ್ತಾರೆ. ಹರಟೆಯಲ್ಲಿ 2 ಹರಟೆಗಳು ತಮಗೆ ಬೇಕಾದವರಿದ್ರೆ ಹೊಡೆಯೋ ರೀತಿ ಇದ್ದಾಗ ತಿಳಿಸ್ಬಿಡೋರು. ಪಕ್ಷಪಾತ ಎಲ್ಲ ಮಾಡಲಿ, ಏನು ಸಿಸ್ಟಮೆಟಿಕ್ ಒಂದು ಮಾತಾಡ ಆ ಕಾಲ ಮುಗಿದೋಯ್ತು ಅಂತ ಅರ್ಥ. 1 ಅವರ್ ಕ್ಲೋಸ್ ಆ ಥರ ಮಾಡ್ತಾರೆ. ಅದು ವ್ಯವಸ್ಥೆ. ಇದ್ರ ಮೇಲೆ ಆ ವ್ಯವಸ್ಥೆ ಇಟ್ಕೊಂಡು ಜನ ಹೆಚ್ಚು ಬರ್ತಾರೆ. ಶುರುವಾಗೋದು ಯಾವಾಗ, ಮುಗಿಯೋದು ಯಾವಾಗಲೂ ಆಗಿಬಿಡುತ್ತಲ್ಲ, ಜನಕ್ಕೆ ಆಸಕ್ತಿ ಇರೋದಿಲ್ಲ ಅದ್ರ. ಮತ್ತೆ ಔಟ್ ಆಫ್ ದಿ ಹೋಗೋದಾಗತ್ತೆ, ಆಗಬಾರ್ದು. ಅದಕ್ಕೇನೆ ಸರ್ವ ಜಗದೇಕ ಸಂಗಮೆ ತತ್ವ ನಿರ್ಣಯ ಕಥಾ ಬಹುಬೇರೆ. ತತ್ವ ನಿರ್ಣಯ ಕಥೆಗಳು ಅಂದ್ರೇನು? ರಾಮಾಯಣ ಮಹಾಭಾರತ ಇವೆಲ್ಲ ಇರೋವು ಕಥೆಗಳು. ಅದು ಹೇಗೆ ಹೇಳ್ತಾ ಇದ್ರು? ತತ್ವ ನಿರ್ಣಯಾತ್ಮಕವಾಗಿ ಹೇಳ್ತಾ ಇದ್ರು. ನಮಗೆ ಪಾತ್ರೆ ಒಳಗಿರೋ ಕಂಟೆಂಟ್, ಇದು ಕಂಟೈನರ್ ಬೇರೆ, ಕಂಟೆಂಟ್ ಬೇರೆ. ಕಂಟೈನರ್ ಹೇಗಿತ್ತು, ಕಂಟೆಂಟ್ ಫುಲ್ ಆಫ್ ಇದು. ಬಭೂವಿರೆ ಪ್ರಾಸ್ತಿಕೋತ್ರ ಪರಿಪೂರ್ಣ ಚಿದ್ಘನ ವ್ಯಾಸಯೇವ ಭಗವಾನ್ ಬಭೂವ. ಪ್ರಾಸ್ತಿಕ ನಿರ್ಣಾಯಕ. ಜಸ್ಟ್ ಇಡೀ ಸಭೆಗೆ ಯಾರು ಕಂಟ್ರೋಲರ್? ಅದಕ್ಕೆ ಪರಿಪೂರ್ಣ ಚಿದ್ಘನ ವ್ಯಾಸಯೇವ ಭಗವಾನ್ ಬಹು. ವೇದವ್ಯಾಸರೇ ಪ್ರಾಸ್ತಿಕ. ಯಾರು ವೇದವ್ಯಾಸರು? ABCD ಬಿಡಿನ. ಈಗ ವ್ಯಾಸಸ್ಥ ಕಚ್ಚದ ಋಷಿ ಇರ್ತಾರ. 14 ಲೋಕ ಸೇರಿರತಕ್ಕಂಥ ದೇವತೆಗಳು ಎಲ್ಲ ಸೇರಿರ್ತಕ್ಕಂಥ ಸ್ಥಳದೊಳಗೆ ಇವರು ನಿರ್ಣಾಯಕರ ಕೂತಿದ್ರು. ಏನು ಇವರು? ಸಾಕ್ಷಾತ್ ನಾರಾಯಣ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭು. ವೆರಿ ಇಂಪಾರ್ಟೆಂಟ್. ಪ್ರಾಸ್ತಿಕೋತ್ರ ಪರಿ. ಇನ್ನೊಂದು ಮಾತಿದೆ, ಕಥಾಕೃಷ್ಣ ಓದಿ ನೆನಪ ಹೆಲ್ಪ್ ಆಗುತ್ತೆ. ಸಭೆಯಲ್ಲಿ ಜಡ್ಜಸ್ಸು 3, 5, 7 ಆಗಿರ್ಬೇಕು ಅಂತ ಹೇಳ್ತಾರೆ. ಅವ್ರು ಸಾಮಾನ್ಯ ಆಗಿರ್ತಾರೆ, ಗೊತ್ತಾಯ್ತಾ? ಆದ್ರೆ ಅಲ್ಲೇ ಒಂದು ಮಾತಾಡ್ತಾರೆ ಆಚಾರ್ಯ, ಭಾರಿ ದೊಡ್ಡ ಎಲ್ಲಾ ತಿಳಿದವರಿದ್ರೆ ಒಬ್ಬರೇ ಇದ್ರು ಸಾಕು ಅಂತ. ಒಬ್ಬರೇ ಇದ್ರು ಸಾಕು.
ಇವತ್ತು ವೇದವ್ಯಾಸರು ಒಬ್ಬರೇ ಇದ್ದಾರೆ ಅಂದ್ರೆ ಸರ್ವಜ್ಞರು ಅಂತ ಅರ್ಥ. ವಿಷ್ಣು ಸರ್ವದೃಗ್ ವ್ಯಾಸ, ವಿಷ್ಣು ಸಹಸ್ರನಾಮದಲ್ಲಿ ಸರ್ವದೃಗ್ ವ್ಯಾಸ, ಸರ್ವದೃಗ್ ವ್ಯಾಸ ಎಲ್ಲ ತಿಳಿದವರು ಸರ್ವಜ್ಞ ವೇದವ್ಯಾಸರು ನಾರಾಯಣ. ವಿಷ್ಣು ಸಹಸ್ರನಾಮದಲ್ಲಿ ವೇದವ್ಯಾಸ ಹೆಸರು ಬಂದ ಮೇಲೆ ಇನ್ನೂ ಅವ್ರನ್ನ ಏನೋ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಅಲ್ಲೇನು ಅದು ಪೂರ್ತಿ ಅವಿವೇಕದ ಪರಮಾವಧಿ. ಪರಿಪೂರ್ಣ ಯಾರಿವರು? ಪರಿಪೂರ್ಣ ಚಿದ್ಘನ, ಪರಿಪೂರ್ಣ ಚಿದ್ಘನ. ಚಿತ್ ಅಂದ್ರೆ ಜ್ಞಾನ, ಘನ ಅಂದ್ರೆ ಸಾಲಿಡ್, ಜ್ಞಾನ ಘನ, ಪರಿಪೂರ್ಣ ಚಿದ್ಘನ, ಪರಿಪೂರ್ಣವಾದಂತಹ ಪರಿಪೂರ್ಣ ಗುಣಾರ್ಣವಾಯ. ಜ್ಞಾನ ಶಬ್ದದಿಂದ ಉಪರಕ್ಷಿತ, ಜ್ಞಾನಾದಿ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದವನು. ವ್ಯಾಸ ಏವ ಭಗವಾನ್ ಬಹು, ವ್ಯಾಸ ಭಗವಾನ್ ಏವ, ಸತ ಭಗವಂತನೇ ಅದಕ್ಕೆ ನಿರ್ಣಾಯಕನಾಗಿ ಕೂತಿದ್ದಾನೆ. ಇದು ಬಹಳ ಮುಖ್ಯ, ಅತಿ ಮುಖ್ಯವಾದ ಅಂಶ ಇದು. ವೇದವ್ಯಾಸರು ಯಾರು ಅಂತ ಹೇಳೋದಕ್ಕೆ ಅವ್ರಿಗೆ ಎಷ್ಟು ಗೌರವ ಇತ್ತು, ಲೋಕದೃಷ್ಟಿಯಲ್ಲಿ ಎಷ್ಟು ಗೌರವ ಇತ್ತು. ಅವ್ರು ಮಾತಾಡಿದ್ರೆ ಮತ್ತೊಬ್ಬರು ಯಾವನೋ ಮಾತಾಡ್ತಾರೆ. ಹೊರಗೇನೋ ಹೊರಗೆ ಬೈಕೊಳ್ಳೋದು ಅವೆಲ್ಲ ಕೂಡ, ಅಲ್ಲೇನು ಬಾಯಿ ಬಿಡಾಗಿಲ್ಲ. ತಪ್ಪು ಕೂಡ ಜಡ್ಜ್ಮೆಂಟ್ ಬರುತ್ತೆ. ಎಲ್ಲೋ ಮಾತಾಡೋದು ಬೇರೆ, ಕ್ವಶನ್ ಮಾಡಾಗಿಲ್ಲ. ಅದನ್ನು ಇಷ್ಟ ಇರಲಿ ಇಲ್ಲದೆ ಇರಲಿ ಒಪ್ಪಿಕೊಳ್ಳೇಬೇಕು. ತತ್ವ ನಿರ್ಣಯ ಕಥಾಸು ನಿರ್ಣಯೋ ವಾಸುದೇವ ಗುಣ ವಿಸ್ತರೋ ಭವತ್. ನಾಸ್ತಿ ತತ್ ಸದೃಶ ಉತ್ತಮ ಕುತಃ ಪಾರಯೇಷ ನ ತತೋನ್ಯ ಇತ್ಯಪಿ. ತತ್ವ ನಿರ್ಣಯ ಕಥಾಸು ನಿರ್ಣಯ ವಾಸುದೇವ ಗುಣ ವಿಸ್ತರ ಅಭವತ್. ನ ಅಸ್ತಿ ತತ್ ಸದೃಶ ಉತ್ತಮ ಕುತಃ ಪಾರಃ ಏಷಃ ನ ತತೋ ಅನ್ಯಃ ಇತಿ ಅಪಿ. ತತ್ವ ನಿರ್ಣಯ ಕಥಾಸು ಅದು ಏನ್ ನಡೀತು, ತೀರ್ಮಾನ ಏನಾಯ್ತು ಅಂತ ಕೇಳಿದರೆ, ವಾಸುದೇವ ಗುಣ ವಿಸ್ತರ ಅಭವತ್. ಹರಿ ಸರ್ವೋತ್ತಮತ್ವ ಸ್ಥಾಪಿತವಾಯಿ. ವಾಸುದೇವ ಗುಣ ವಿಸ್ತರ ಯಾಕೆ ತಿಳ್ಕೊಬೇಕಾಗಿತ್ತು ಅಂದ್ರೆ, ವಾಸುದೇವ ಮೋಕ್ಷ ಕೊಡೋ ರೂಪ, ವಾಸುದೇವ ಗುಣ ವಿಸ್ತರ ಅಭವತ್. ಇದು ಕೃಷ್ಣನ ಮಹಿಮೆ ತೀರ್ಮಾನ ಆಗ್ಬೇಕು. ಸಭೆಗಳ ಸಾರಾಂಶ ಅದೇ, ಈ ವಿಷಯ ತೀರ್ಮಾನ ಆಯ್ತು ಅಂತ. ನಮ್ಮ ಸಭೆಗಳಲ್ಲಿ ಏನಾಗುತ್ತೆ, ಸಾಮಾನ್ಯ ಗೊಂದಲ ಆಗಿಬಿಡುತ್ತೆ, ಹೂಗಾಟ ಕಿರ್ಜಾಟ ಮುಗಿಸೋಗ್ಬಿಡುತ್ತೆ. ತಲೆ ನಡೆಯೋದಿಲ್ಲ ಅಂತಲ್ಲ, ಬಹಳ ಕಡಿಮೆ ಆಗುತ್ತೆ. ಹೆಚ್ಚು ನಡೆಯೋದೆಲ್ಲ ಸಾಮಾನ್ಯವಾಗಿ ಅದು ಔಟ್ ಆಫ್ ದಿ ಹೋಗೋದೇ ಜಾಸ್ತಿ. ಆಯ್ತಲ್ಲ, ಈಗಾಗಲೇ ಹೇಳಿದ್ರಲ್ಲ, ದುರ್ಯೋಧನ ಬಂದ ಇನ್ನೇನು ಬರ್ಬೇಕು. 3 ರೂಪದ ಕಲಿನೂ ಇದ್ದಾನೆ, ಅವತಾರದ ಕಲಿನೂ ಇದ್ದಾನೆ. ನಾಸ್ತಿ ಅವನ ಆವೇಶ ಹೊಂದಿರೋರು ಇದ್ದಾರೆ. ನಾಸ್ತಿ ತತ್ ಸದೃಶ ಉತ್ತಮ ಕುತಃ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಅದು ದೃಷ್ಟಾಂತ ಆಯ್ತು. ನಾಸ್ತಿ ತತ್ ಸದೃಶ ಉತ್ತಮ ಕುತಃ ಪಾರಯೇಷ ನ ತಥೋ ಅನ್ಯ ಇತ್ಯಪಿ. ಪಾರಹ ಏಷ, ಎಲ್ಲರಿಗೂ ಪಾರ ಇವನೇ, ಇವನೇ ರಕ್ಷಕ. ನ ತಥೋ ಅನ್ಯ ಇತ್ಯಪಿ. ಈಕ್ವಲ್ ಇದ್ದಾರೆ ಡೈರೆಕ್ಟರ್ಸ್. ಒಂದು ಡಿಪಾರ್ಟ್ಮೆಂಟ್ ಒಬ್ಬರಂತೆ ಎಷ್ಟು ಡಿಪಾರ್ಟ್ಮೆಂಟ್ ಇರುತ್ತಾರೆ, ಡೈರೆಕ್ಟರ್ ಇದ್ದಾರೆ. ಗೊತ್ತಾಯ್ತಾ? ದೇವ್ರು ಹಾಗಲ್ಲ, ಯಾರಿದ್ದಾರೆ? ಸ್ಟೇಟಿಗೆ ಒಬ್ಬನೇ CM, ಇದಕ್ಕೆ ಕಂಟ್ರಿಗೆ ಒಬ್ಬನೇ PM, ಹಾಗೋ ವಿಶ್ವಕ್ಕೆ ಒಬ್ಬನೇ ದೇವರು. ಅದು ತೀರ್ಮಾನವಾಯ್ತು. ತಥೋ ಅನ್ಯ ಇತ್ಯಪಿ. ಬಾದರಾಯಣ ಭೃಗುತ್ಥ ರಾಮಯೋಹೋ. ಅದಕ್ಕೆ ಇದು ಅರ್ಥ ಮಾಡ್ಕೊಂಡ್ಮೇಲೆ ಯಾವುದೇ ಒಂದು ಕೆಲಸ ಜ್ಞಾನ ಕಾರ್ಯ ಬಂದಷ್ಟು ಅದ್ರ ರೀತಿ ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಯಜ್ಞ ಯಾಗ ಮಾಡಿಸ್ತಾರೆ, ಏನು ಜ್ಞಾನಕಾರ ಹೆಸರು ಕೂಡ ಇಲ್ಲ, ಏನ್ ಯಜ್ಞ ಕೂಡ ಗೊತ್ತಿಲ್ಲ. ಮೊದಲು ಹೇಳ್ಬೇಕಾದ್ರೆ ಏನ್ ಯಜ್ಞ ಮಾಡ್ತಿರೋದು, ಏನ್ ವಿಷಯ, ಅದಕ್ಕೆ ಯಾರು ಇದ್ದಾರೆ, ಯಾರು ಸ್ತೋತ್ರ ಮಾಡ್ತಾ ಇರೋದು, ಹವ್ಯಸ್ಸು ಏನ್ ಹಾಕ್ತಾರೆ, ಗೊತ್ತಾಯ್ತಾ? ಯಾವ ಮಂತ್ರಗಳನ್ನು ಉಪಯೋಗಿಸ್ತಾರೆ, ಅದರಲ್ಲಿ ಮಂತ್ರಗಳ ಯಜ್ಞದ ಫಲ ಏನು, ದುಷ್ಕಾಮನೇನು ಸಕಾಮನ ಮಾಡಿದಾಗ ಏನ್ ಬರುತ್ತೆ ಎಲ್ಲ ಹೇಳಿಬಿಟ್ಟ ಜನರಿಗೆ ಏನ್ ಬರ್ತಾ ಆಲ್ ಇನ್ವಾಲ್ವ್ಮೆಂಟ್ ಏನ್ ಮಾಡ್ತಾರೆ. ಈ ಸಿನಿಮಾ ನಾಟಕನೇ ಫಸ್ಟ್ ಹೆಸರು ತೋರಿಸ್ತಾರೆ, ಡೈರೆಕ್ಟ್ ಅವೆಲ್ಲ ತೋರಿಸ್ತಾರೆ. ಇದಕ್ಕಿಂತ ಏನು ಹಿಂದಿಲ್ಲ ಮುಂದಿಲ್ಲ, ಟೈಟ್ಲೇ ಇಲ್ಲ. ಅದಕ್ಕೆ ಏನಾಗುತ್ತೆ, ಅದಕ್ಕೆ ಏನು ನೋಡೋಕೆ ಎದ್ದು ಹೋಗ್ಬಿಡ್ತಾರೆ ಅಷ್ಟೇ. ಪ್ರತಿ ಸ್ಟೇಜಲ್ಲಿ ನಮ್ಗೆ ಏನು ಅರ್ಥ ಆಗ್ತಿರ್ಬೇಕು, ಋತುಗಳು ಯಾರ್ಯಾರು ಬಂದಿದ್ದಾರೆ, ಯಾತಕ್ಕೆ ನಡೀತಾರೆ ಪರಿಚಯ ಮಾಡ್ಕೊಡ್ಬೇಕು, ಇಂಥವ್ರು ಇದ್ದಾರೆ ಅಂತ. ಯಾರೊಬ್ಬರು ಏನೋ ಆದ್ರೂ ಆಗಬಾರ್ದು. ಅವಾಗ ಏನಾಗುತ್ತೆ, ಒಳ್ಳೆ ಘನತೆ ಬರುತ್ತೆ, ಗೌರವ ಬರುತ್ತೆ. ಅದೆಲ್ಲ ಜ್ಞಾನಕಾರಿ ಹೆಸರೇ ಇಲ್ಲಿ ಇವತ್ತು. ನಾಮಕರಣ ಏನೇ ಕೆಲಸ ಆಗಿರ್ಲಿ, ಏನಾಗಬೇಕು, ಅಲ್ಲಿ ಒಂದು 5-10 ನಿಮಿಷ ಹೇಳಿದವರು ಏನೇನೂ ಪ್ರಯೋಜನ ಇಲ್ಲ. ಯಾತ್ರೆಗೆ ಹೋಗಿರ್ತಾರೆ, ಇಡೀರಿ ಹತ್ತಿರ ಅಷ್ಟೇ, ಇಲ್ಲೇ ಇಲ್ಲ, ಅದರಲ್ಲಿ ಇಳಿಯೋದು ಹತ್ತೋದು. ಎಲ್ಲಿಂದ ಬಂದ್ವಿ, ಮುಂದೆ ಎಲ್ಲಿ ಹೋಗ್ತೇವೆ, ಇಲ್ಲಿ ಏನಿದೆ, ಏನೇನು ನೋಡ್ಬಹುದು, ಏನು ಯಾವ ಆರ್ಗನೈಸರೇ ಗೊತ್ತಿರಲ್ಲ. ಅದರಿಂದ ಹೇಳೋದೇ ಯಾತ್ರೆ ಸುಮ್ಮನೆ ಹೋಗೋದು ಬರೋದಾಗ ಆಗಬಾರ್ದು. ಮತ್ತಷ್ಟೇ ಮುಂದೆ ಎಲ್ಲಿ ಹೋಗಿ ಮತ್ತೆ ಹೇಳ್ಬಿಡ್ಬೇಕು, ಬೆಟ್ರ್ ಪ್ರಿಪೇರ್ ಆಗ್ತಾರೋ. ಅಲ್ಲಿ ಹೋದಾಗ ಏನೇನಿದೆ ಹೇಳಬೇಕು. ಮತ್ತೆ ಮುಂದೆ ಏನಾಗುತ್ತೆ, ಹಿಂದೆ ಏನು ಮಾಡಿ ಲಿಂಕ್ ಹ್ಯಾಕ್ ಸಿಕ್ತು ಅದೆಲ್ಲ ಹೇಳ್ಬೇಕು. ಮಂದಿ ಹಿಂದೆ ಹೇಳಿದ್ದೆ ನಾನು. ಎಲ್ಲರೂ ಏನು ಮಾಡ್ತಾರೆ, ಈಗ ಫಸ್ಟ್ ಗಯಾಕ್ಕೆ ಹೋಗ್ತಾರೆ, ಆಮೇಲೆ ಕಾಶಿಗೆ ಹೋಗ್ತಾರೆ, ಆಮೇಲೆ ಪ್ರಯಾಗಕ್ಕೆ ಹೋಗ್ತಾರೆ, ಆಮೇಲೆ ಅಯೋಧ್ಯೆ ಹೋಗಿ ಆ ಕಡೆ ಇರ್ತಾರೆ. ಭಾರಿ ತಪ್ಪೋದು, ಹಾಗೆ ಹೋಗ್ಬಾರ್ದು. ಫಸ್ಟ್ ಹೇಗೆ ಹೋಗ್ಬೇಕು, ಫಸ್ಟ್ ಗಯಾಗಕ್ಕೆ ಫಸ್ಟ್ ಹೋಗ್ಬೇಕು, ಆಮೇಲೆ ಕಾಶಿ, ಆಮೇಲೆ ಗಯಾ, ಆಮೇಲೆ ನೆಕ್ಸ್ಟ್ ಬದ್ರೇಡಿ, ಆ ಟೈಪ್ ಹೋಗಿ ಎಲ್ಲ ಉಲ್ಟಾ ಮಾಡ್ತಾರೆ, ರಿವರ್ಸ್. ಯಾಕಂದ್ರೆ ಈ ಕಡೆಯಿಂದ ಹೋಗ್ತಾರಲ್ಲಿ ಇವರು, ರೌಂಡ್ ಆಗತ್ತೆ, ಈ ಕಡೆ ಬರೋದು ಬರುತ್ತೆ, ಈ ಕಡೆ ಹೋಗ್ಬಿಡ್ತಾರೆ. ಒಬ್ರು ಯಾವ್ದು ಹಾಕ್ತಿಬಿಟ್ಟು ಆದೇಶ ಮಾಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ತೀರ್ಥೋಪರ್ ಬಂದು ನೋಡಿ, ಅವ್ರು ಎಷ್ಟು ಫೈನ ಬರೀತಾರೆ, ಕರೆಕ್ಟ್ ಕ್ರಮದಲ್ಲಿ ಬರೀತಾರೆ.
ಪ್ರಯಾಗದಲ್ಲಿ ಮುಂಡನಾದಿಗಳು ಆಗಲೇಬೇಕಲ್ಲಿ. ಕಾಶಿಯಲ್ಲಿ ಗಯಾದಲ್ಲಿ ಆಗಲೇಬಾರದು. ಉಲ್ಟಾ ಪಲ್ಟಾ ಪೂರ್ತಿ ಗಯಾದಲ್ಲಿ ಫಸ್ಟ್ ಮಾಡಿಸ್ಬಿಡ್ತಾರೆ ಅದು ಹೋದ ತಕ್ಷಣ. ಇವರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇದು ನಿಷಿದ್ಧ. ಅದು ಪುಣ್ಯ ಕಾರ್ಯ ಮಾಡ್ಕೊಂಡು ಪಾಪ ಕಾರ್ಯ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಏನು ಕ್ರಮದಲ್ಲಿ ಹೋಗಬೇಕು, ಅದಕ್ಕೊಂದು ಗೈಡೆನ್ಸ್ ಏನು. ಹುಚ್ಚ ಬಟ್ಟೆ ಹೋಗ್ಬಾರ್ದು ಹಾಗೆಲ್ಲ. ಪುಣ್ಯದ ಬದಲು ಪಾಪ ಬರೋದು. ಇಲ್ಲಿ ಹೋಗಬೇಕು, ಪ್ರಯಾಗ ಮುಗಿತು. ಅಲ್ಲಿಂದ ಕಾಶಿಗೆ ಬಂದ. ಅಲ್ಲಿಂದ ವಿಷ್ಣುಪಾದ, ಅಲ್ಲಿ ಮೂರಾಗಬೇಕು. ಅಲ್ಲಿ ವಿಷ್ಣುಪಾದ ಅಂದ್ರೆ ಪೂರ್ತಿ ಮತ್ತೆ ಅಲ್ಲಿ ಹೋಗ್ಬೇಕು. ಈಗ ಬ್ರಹ್ಮಕಪಾಲಕ್ಕೆ ಹೋಗ್ಬೇಕು. ಕ್ರಮ ಇದೆ ಅದು. ಅದು ಬಿಟ್ಬಿಟ್ಟು ಎಲ್ಲೆಲ್ಲೋ ಮಾಡ್ತಾ ಹೊರಟ್ಬಿಟ್ರೆ ಅರ್ಥ ಇಲ್ಲ. ಬಂದಿರಿ ಇನ್ನೊಬ್ರು ಯಾರ ಕೈ ಅವ್ರಿಗೆ ಗೊತ್ತು, ಇವ್ರು ಮಾಡಲಿಲ್ಲ, ಅವ್ರು ಕತೆ ಶುರು ಮಾಡ್ಬಿಡ್ತಾರೆ. ಯಾರೇ ಮಾಡಿದ್ರು ತಪ್ಪೇ ಅದು. ಸರಿಯಾದ ಕ್ರಮ ಉಳಿಸ್ಬೇಕು. ಅದನ್ನೆಲ್ಲ ಏನ ಮಾಡಬಾರ್ದು ಅಂತ ಹೇಳ್ತಿರೋದು. ಗಯಾದ್ರೆ ಮುಂಡರಲ್ಲಿ ನಿಷಿದ್ಧ, ಅಲ್ಲಿ ಮಾಡಿಕೊಡುದು. ಪ್ರಯಾಗದಲ್ಲಿ ಮಾಡದೆ ಇವ್ರು ಕೊಡುದು. ಗೊತ್ತಾಯ್ತಾ? ಮಾಡದೆ ಹೋಗ್ತಾರೆ. ಹೇಳ್ತಾರೆ ಎಷ್ಟರ ಮಟ್ಟಿಗೆ ಪ್ರಯಾಗದಲ್ಲಿ ಮಾಡ್ಬೇಕು ಅಂದ್ರೆ ಸಾಯಂಕಾಲ 5 ಗಂಟೆಗೆ ಹೋಗಿ ತಿಳ್ಕೊಳ್ಳಿ, ತಕ್ಷಣ ಮುಂಡನಾಗಬೇಕು. ಅಷ್ಟರ ಮಟ್ಟಿಗೆ ಆಗ್ಲೇಬೇಕು. ಗಯಾಕ್ಕೆ ಹೋಗ್ತಾ ಪ್ರಯಾಗ ಹೋದ ತಕ್ಷಣ. ಪ್ರಯಾಗದ ವೈಶಿಷ್ಟ್ಯ ಪ್ರಮಾಣ ಇದ್ಯದಕ್ಕೆ ಹೇಳ್ತಿರೋದು. ಯಾವ ಪ್ರಮಾಣ ವ್ಯಕ್ತಿಗೆ ಪ್ರಯಾಗ ಮಹತ್ವ ಇರೋದೇ ಹಾಗೆ. ಅದಕ್ಕೆ ಅದು ಎಲ್ಲ ಇರಲಿ. ಎಲ್ಲರೂ ಕೂಡ ಜೀವತ್ಪಿತರು ಅವರು ಯಾರು ಹೋಗಿರ್ತಾರೆ ಎಲ್ಲರೂ. ಅದಕ್ಕೆ ಹೆಂಗಸರು ವೇಡಿದಾನ ಅಂತ ಬಿಡ್ತಾರೆ. ಮಾಡಕ್ ಬರೋದಿಲ್ಲ ಅಂತೇಳಿ ಸ್ವಲ್ಪ ಮಾಡ್ಬೇಕು. ಅಷ್ಟು ಮಟ್ಟಿಗೆ ಕಂಪಲ್ಸರಿ. ಆ ವೇಣಿದಾನ ಪ್ರತಿಸತ್ತಿ ಮಾಡ್ಬೇಕಾಗಿಲ್ಲ. ಒಂದ್ಸತಿ ಮಾಡಿದ ಜೀವನದಲ್ಲಿ. ಇದು ಹಾಗಲ್ಲ, ಪ್ರತಿಸತ್ತಿ ಹೋದಾಗ್ಲೂ ಆಗ್ಬೇಕು. ಗಂಡಸರಿ ಕೆಲಸ ಮುಂದಾದ್ರೂ ಪ್ರತಿಸತ್ತಿನ ಆಗ್ಬೇಕು. ಅದು ವಿಧಿ ವಿಧಾನ ತಿಳ್ಕೊಳ್ಳೋದು ಹೋಗ್ಬಾರ್ದು. ಹೇಳಿಲ್ಲ ಲ್ಯಾಬ್ರೇಟರಿ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ಬಿಟ್ಟು ಏನು ಗೊತ್ತಿಲ್ಲ ಕೈ ಹಾಕ್ಬಿಟ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಆಚರಣೆ ಗೋವಿಂದ. ಅದೇ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ. ಮುಟ್ಲಕ್ ಬಿಡೋದಿಲ್ಲ ಫಸ್ಟ್. ಅದರೆಲ್ಲ ಭಾರಿ ಹುಷಾರು ಅಂತ ಹೇಳಿರ್ತಾರೆ. ಆ ತರ ಹೋಗ್ಬೇಕು. ದೇವತಾ ಕಾರ್ಯಗಳವೆಲ್ಲ. ಇಲ್ಲಿ ನಮ್ಗೆ ಏನು ನೀರು ಕಾಣುತ್ತೆ ಅಷ್ಟ. ಎಲ್ಲ ಆಸಿಡ್ ಹೇಗಿರುತ್ತೆ ನೋಡೋದಕ್ಕೆ. ಇಷ್ಟು ನೀರು ಯಾಕೆ ತುಂಬಿಸಿದ್ದಾರೆ ಬಾಟ್ಲಲ್ಲಿ ನೋಡ್ಕೊಂಡ್ಬಿಡ್ತಾರೆ ಅಷ್ಟೇ. ಒಂದೊಂದು ಬೇರೆ ಬೇರೆ ಕಾನ್ಸಂಟ್ರೇಷನ್ ಬೇರೆ, ಡೈಲ್ಯೂಟೆಡ್ ಬೇರೆ, ಎಷ್ಟು ವೆರೈಟಿ ಇರೋದು. ಆ ತರ ಎಲ್ಲ ಹೇಳ್ಬೇಕು. ಅಯ್ಯೋ ಇಷ್ಟು ಊಟ ಬರ್ತಾಯ್ತು. ಮತ್ತೆ ಫಸ್ಟ್ ಪ್ರಯಾಗ, ಆಮೇಲೆ ಕಾಶಿ, ಆಮೇಲೆ ಗಯ. ಕರೆಕ್ಟ್ ಆಗಿದೆ. ಹೀಗೆ ಹೋದ್ರೆ ಪ್ರದಕ್ಷಿಣಾಕಾರ ಆಗತ್ತೆ. ಇಲ್ಲಿಂದ ಹೋದ್ರೆ ಪ್ರದಕ್ಷಿಣಾಕಾರನೇ ಆಗತ್ತೆ. ಇವ್ರು ಊಟ ಅಪ್ರದಕ್ಷಿಣೆ ಬಂದಾಗ ಆಗುತ್ತೆ. ಈ ಕಡೆ ಹೋಗೋ ದಿಕ್ಕೇ ತಪ್ಪು. ಫಸ್ಟ್ ಹೀಗಿಂದಾನೆ ಹೋಗ್ಬೇಕು ಯಾವಾಗ. ಆ ಕ್ರಮದಲ್ಲಿ ಹೋದ್ರೆ ಸರಿಯಾಗಿ ಅಂತ ಅವ್ರು ಹೇಳ್ತಾರೆ. ಪಾಪ ಅಲ್ಲಿ ಇರೋರು ಹೇಳ್ತಾರೆ, ನಾವ್ ಹೇಳ್ತೀವಿ ಯಾರು ಕೇಳೋದೇ ಇಲ್ಲ. ಆಯ್ತು ಬರ್ತಾರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅವ್ರು. ಹೌದು ಅರ್ಥ ಮಾಡ್ಕೊಳ್ತಾರೆ ಹೇಗೆ ಮಾಡ್ತಾರೆ. ಜನಕ್ಕೆ ಅದು ಏನು ಕಷ್ಟ ಅಲ್ಲ. ಪ್ಲಾನ್ ಮಾಡ್ಬೇಕು ಆ ರೀತಿ ಅಷ್ಟೇ. ಯಾವ್ದೋ ರೀತಿಯ ತಮ್ಮ ಕಮರ್ಷಿಯಲ್ ಅಷ್ಟೇ ಅದು ಹತ್ತಿರ ಹಾಕಿ ಪಾಪ ಲಾಭ ಬರ್ಬೇಕು. ಅದು ತಪ್ಪೇನೇ ಅಲ್ಲ. ಆದ್ರೆ ಅದೇ ಉದ್ದೇಶ ಆಗ್ಬಾರ್ದು. ಧರ್ಮ ಬಿಟ್ಟು ಮಾಡಬಾರ್ದು. ಧರ್ಮಕ್ಕೆ ತಕ್ಕಂತ ರಾಷ್ಟ್ರಕ್ಕೆ ದುಡ್ಡಿದ್ರೆ ಪಾಪ ಒಂದು ಬದುಕತ್ತೆ ಹಾಗೆ ಡಾಕ್ಟರ್ ಅಂತೇಳಿ ದುಡ್ಡು ತಗೊಳ್ಳೋದೇ ಒಂದು ಪರ್ಪಸ್ ಯಾಕೆ ಆಗ್ಬಾರ್ದು. ಹಾಗೆ ಕಲೆಕ್ಷನ್ ಅಷ್ಟೇ ಆಗ್ಬಾರ್ದು. ಅದಕ್ಕೆಲ್ಲ ಅವ್ರು ಮಾಡೋ ತಯಾರಿರ್ತಾರೆ. ಗೈಡೆನ್ಸ್ ಇಲ್ಲ. ಯಾವ ಲೆವೆಲ್ ಯಾರು ಹೇಳೋದಿಲ್ಲ ಅದರಿಂದ ಗೊತ್ತಾಗಲ್ಲ. ಕರೆಕ್ಟ್ ಹೇಳುದು ಯಾರು ಹೇಳುದು? ನಿಮ್ದು ಯಾವ ಮಠ ಅಂತಾರ ಫಸ್ಟ್. ನೀವು ಮಾಡ್ತಾರ ಮಾತಾಡೋ ಸುಮ್ಮನೆ ಕೂತ್ಬಿಟ್ರೆ ನಮ್ಮ ಮಠದಲ್ಲಿ ಈಗ ನಮ್ಮ ಪದ್ಧತಿ ಹೇಗೆ ಅದು ಗೋದಕ್ಕೆ. ತತ್ವ ನಿರ್ಣಯ ಕಥಾಸ ನಿರ್ಣಯವು ವಾಸುದೇವ ಗುಣ ವಿಸ್ತರೋ ಭವತ್ ನಾಸ್ತಿ ತತ್ ಸದೃಶ ಉತ್ತಮ. ಹೋದಲ್ಲೆಲ್ಲ ದೇವರಿಗೆ ಸಮಾನ ಯಾರು ಇಲ್ಲ ತೀರ್ಮಾನ ಆಗ್ಬೇಕು. ಜನಗಳು ಏನಾಗ್ತಾರಾಗ ಫುಲ್ಲು ದೇವರಲ್ಲೇ ಯೋಚನೆ ಮಾಡಿ ಬದುಕಲಾಕ ಅನುಕೂಲ ಆಗಿ. ಎಲ್ಲಿ ಹೋದ್ರು ಕೂಡ ಹರಿಸರ್ವೋತ್ತವ ಕೂಗೋದಲ್ಲ. ಎಂಡ್ ಆಗ್ಬೇಕಾದ್ರೆ ಹರಿಸರ್ವೋತ್ತವದಲ್ಲೇ ಎಂಡ್ ಆಗ್ಬೇಕು. ನತತೋ ಅನ್ಯ ಇತ್ಯಪಿ ಬಾದರ ಅನ್ಯ ಇನ್ನೊಬ್ರು ಯಾರು ಇಲ್ಲ ಅಂದ್ರೆ ಯಾವ ಕಾಲದಲ್ಲೂ ಇಲ್ಲ, ಯಾವ ಸ್ಥಳದಲ್ಲೂ ಇಲ್ಲ. ಸರ್ವ ದೇಶೇಶು ಕಾಲೇಶು ಸ ಏಕಃ. ಆ ಥರ ತೀರ್ಮಾನ. ಇವತ್ತಿನ ಮಟ್ಟಿಗೆ ಚೀಫ್ ಮಿನಿಸ್ಟರ್ ಇವರು, ಇವತ್ತಿನ ಮಟ್ಟಿಗೆ ಪ್ರವೇಶ ಆಗಲ್ಲ. ದೇವರದ್ದು ಯಾವಾಗ ಏಕೋ ನಾರಾಯಣ ಆಸಿ. ಆ ಥರ ತೀರ್ಮಾನ ಆಗಬೇಕು. ಬಾದರಾಯಣ ಪ್ರಬುದ್ಧ ರಾಮಯೋಹೋ ಶೃಣ್ವತೋಹೋ ಪರಮ ನಿರ್ಣಯೇ ಕೃತೆ ಮೋದಮಾನ ಜನತಾ ಸಮಾಗಮೋಭೂತ್ ಸಮಾಗಮೇ ಅಪೃಚ್ಛದತ್ತ ನೃಪತಿ ಯತವ್ರತಂ. ಅದೊಂದು ಪ್ರಸಂಗ ನಡೀತು. ಇನ್ನೊಂದು ವಿಷಯ ಹೇಳ್ತಾರೆ. ಆ ಸಭೆ ಕಂಡಕ್ಟ್ ಮಾಡಿತ್ತು ಯಾರು ಇಲ್ಲಿ ಹೇಳಿಲ್ಲ. ನಾನು ಭಾಳ ಮಾತಾಡ್ತಾರೆ. ಆ ಸಭೆ ಯಾರು ಕಂಡಕ್ಟ್ ಮಾಡ್ಬೇಕು? ಎಲ್ಲಾ ವಿಷಯರು ತೀರ್ಮಾನ ಆಗ್ಬೇಕು. ವೇದವ್ಯಾಸರು ಅಧ್ಯಕ್ಷರಾಗಿ ಕೂತ್ಬಿಟ್ಟಿದ್ದಾರೆ. ಅವರೇ ನಿರ್ಣಾಯಕರು. ಯಾವ್ದು ಎಲ್ಲಾ ಶಾಸ್ತ್ರದವರು ಅಲ್ಲಿ ಭಾಗವಹಿಸ್ತಾರೆ. ಎಲ್ಲಾ ಶಾಸ್ತ್ರಗಳು ವಿಚಾರ ನಡೀತಾ ಇದೆ. ಕಂಡಕ್ಟ್ ಮಾಡೋದು ಯಾರಾಗಿರ್ಬೇಕು? ಅವ್ರೀಗ ಎಲ್ಲಾ ತಿಳಿದವರಾಗಬೇಕು. ಸೊ ಭೀಮಸೇನ ಕಂಡಕ್ಟ್ ಮಾಡಿದ್ದು. ಮಹಾಭಾರತ ಹೇಳಿದ್ರು ಭೀಮಸೇನ ಕಂಡಕ್ಟ್ ಮಾಡಿದ್ದು. ಅದೇ ಕ್ಷತ್ರಿಯ ರೂಪ. ಕ್ಷತ್ರಿಯ ರೂಪದಲ್ಲಿ ಏನಾಗಿದ್ದವರು ಪೂರ್ಣ ಪ್ರಜ್ಞರೇ. ಕ್ಷತ್ರಿಯ ರೂಪದಲ್ಲೂ ಕೂಡ ಸಾಮಾನ್ಯವಾಗಿ ಮೆಡಿಕಲ್ ಎಕ್ಸಿಬಿಷನ್ ನಾವು ಇಂಜಿನಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಗಿರ್ತದೆ? ಚೀಫ್ ಇಂಜಿನಿಯರ್ ಎಕ್ಸ್ ಮಾಡಿದ್ರೆ ಉಪಯೋಗ ಇದೆ ಮೆಡಿಕಲ್ ಎಕ್ಸಿಬಿಷನ್. ಯಾರು ಮಾಡ್ಬೇಕಾದ್ರೆ ಆ ಫೀಲ್ಡ್ ಟೆಕ್ನಿಕಲಿ ಗೊತ್ತಿರ್ಬೇಕು ಅವ್ರಿಗೆ. ಗೊತ್ತಾಯ್ತಾ? ಎಲ್ಲ ಗೊತ್ತಿರೋ ಎಲ್ಲಾ ಶಾಸ್ತ್ರ ಬದುಕಾಲಕ್ಕೆ ಎಲ್ಲಾ ಶಾಸ್ತ್ರದಲ್ಲೂ ಕೂಡ ಅಲ್ಟಿಮೇಟಮ್ ಆಗಿರ್ಬೇಕು. ಅವ್ರು ಕಂಡಕ್ಟ್ ಮಾಡೋದು. ಇಲ್ಲ ಹೋದ್ರೆ ತಪ್ಪಾಗಿಬಿಡುತ್ತೆ. ಸೊ ಅವ್ರ ಅಧ್ಯಕ್ಷರು ಇವ್ರು ಕಂಡಕ್ಟ್ ಮಾಡೋದು.
ಸೊ ಹರಿ ಸರ್ವೋತ್ತಮತ್ವ ವಾಯ್ತು ಎರಡು ಬಂತಲ್ಲಿ. ಬಾದರಾಯಣ ಪ್ರಬುದ್ಧ ರಾಮಯೋ ಶೃಣ್ವತೋ ಪರಮ ನಿರ್ಣಯೇ ಕೃತೆ ಮೋದಮಾನ ಜನತಾ ಸಮಾಗಮೆ ಅಪೃಚ್ಛದತ್ರ ನೃಪತಿ ಯತವ್ರತಂ. ಆಗ ಬಾದರಾಯಣ ಭೃಗುತ್ಥ ರಾಮಯೋ, ಬಾದರಾಯಣ ವೇದವ್ಯಾಸದೇವರು, ಭೃಗುತ್ಥ ರಾಮ ಭೃಗುದ್ಧ ಸುರ್ಜಿತ ದೀಕ್ಷೆ ಛತ್ರಕುಲಾಂತಕ ಶಂಭುವರೇ ಪರಶುರಾಮ ದೇವರು. ಪರಮ ನಿರ್ಣಯೇ ಕೃತೆ, ಎಲ್ಲರ ನೇತೃತ್ವದಲ್ಲಿ ನಿರ್ಣಯ ಆಯ್ತು. ಏನಂತ? ಹರಿ ಸರ್ವೋತ್ತಮತ್ತೆಗೆಲ್ಲ ತೀರ್ಮಾನ ಆಯ್ತು. ಜನಗರಿಗೆ ಎಷ್ಟು ಖುಷಿಯಾಗಿದೆ. ಆಗ ಮೋದಮಾನ ಜನತಾ ಸಮಾಗಮ, ಊಟಕ್ಕೆ ಹೋಗಿರ್ತಾನೆ, ಸಿಕ್ಕಾಪಟ್ಟೆಗೆಲ್ಲ ಚೆನ್ನಾಗಿ ಮಾಡಿರ್ತಾರೆ, ಸರಿನೇ. ಇವನ ಸಂಶಯ ಇರುತ್ತೆ, ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಡಿಸೈಡ್ ಆಗಿ ಹೋಗ್ತೀವಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಊಟ ಮಾಡಿದ್ ಮರ್ತೋಗ್ಬಿಡುತ್ತೆ, ಯಾವ್ದಿರುತ್ತೆ ಅವನಿಗೀಗ. ಇಂಥ ಡೌಟ್ ನಂಗೆ ಕ್ಲಿಯರ್ ಆಯ್ತು, ಒನ್ಸ್ ಫಾರ್ ಆಲ್ ಕ್ಲಿಯರ್ ಆಯ್ತು. ಆ ಖುಷಿ ಯಾವ ಕಾಲಕ್ಕೂ ಹೋಗೋದಿಲ್ಲ. ಇದು ಹೋಗ್ಬಿಡುತ್ತೆ, 3 ತಾಸು ಹೋಗ್ಬಿಡುತ್ತೆ, ಮತ್ತೆ ಅದು ಶಾಶ್ವತ ಉಳ್ಕೊಂಡು. ಆ ಮೆಸೇಜಿಂದ ಹೋಗಿ ಮೆಸೇಜಲ್ಲೇ ಸಭೆಗಳಾಗಬಾರ್ದು. ಪ್ರತಿ ಸಭೆಯಲ್ಲೂ ಒಂದೇನಾದ್ರು ಔಟ್ಕಮ್ ಆಫ್ ಏನದು ಇರಲೇಬೇಕಾದ್ರೆ ಅದು ಹರಿಸರ್ವೋತ್ತಮತ್ವ ಮಹಾಪ್ರಮೇಯ ಆಗಿರ್ಬೇಕು. ಅದಕ್ಕೆ ಮೋದಮಾನ ಜನತಾ ಸಭಾಗಮೆ. ಮೋದಮಾನ ಅಂದ್ರೇನು? ಯಜಮಾನ ಇದ್ದ ಮೋದಮಾನ, ಆನಂದ ತುಂಬಿ ಹೋಗ್ಬಿಟ್ಟಿದೆ ಎಲ್ರಿಗೂ ಕೂಡ. ಜನತಾ ಜನಗಳ ಗುಂಪು ಸಭಾಗಮೆ ಸೇರಿದೆ. ಅಪೃಚ್ಛದತ್ರ ನೃಪತಿ ಯತವ್ರತಂ. ಆಗ ನೃಪತಿ ಧರ್ಮರಾಜ ಯತವ್ರತಂ ದೇವವ್ರತಂ ಭೀಷ್ಮಂ ಅಂತ ಅರ್ಥ. ಭೀಷ್ಮರನ್ನು ಪ್ರಶ್ನೆ ಕೇಳಿದಾಗ ಈ ಸಮಯದಲ್ಲಿ ಸಭೆಯಲ್ಲಿ ಅಗ್ರ ಪೂಜೆಗೆ ಅರ್ಹ ಯಾರು? ಪಿತಾಮಹ ಅಗ್ರ ಪೂಜಾರ್ಹ ಕೋತ್ರ ಲೋಕಸಭಾಗಮೇ. ಇದು ಮುಂದಿನ ಪ್ರಶ್ನೆ. ಈ ಧರ್ಮರಾಜ ಪ್ರಶ್ನೆ ಕೇಳಿದೇನೀಗ, ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಹೇಳಿ. ಈ ಕೆಲವು ಪ್ರಶ್ನೆಗಳು ಧರ್ಮರಾಜನಿಗೆ ಅಷ್ಟು ಗೊತ್ತಿಲ್ವಾ ಅಂತ ಪ್ರಶ್ನೆ. ಇಷ್ಟೆಲ್ಲ ಮಾತಾಡ್ತೀರಿ ಅಥವಾ ಯಮಧರ್ಮ ಅವತಾರ ಅಂತ ಹೇಳ್ತೀರಿ, ಗೊತ್ತಿಲ್ವಾ ಅಂದ್ರೆ, ಜಾನಮಾನೋಪಿ ನೃಪತಿ ಸರ್ವಪೂಜ್ಯತಮಂ ಹರಿಂ ಸಂಶಯಂ ಭೂಭೃತಾಂ ಭೇತ್ತುಂ ಭೀಷ್ಮಂ ಪಪ್ರಚ್ಛ ಧರ್ಮವಿತ್. ಜಾನಮಾನ ಅಪಿ, ಗೊತ್ತಿದೆ ಆತನಿಗೆ, ಹರಿ ಸರ್ವತೋತ್ವ ಗೊತ್ತಿದೆ. ನೃಪತಿ ಸರ್ವಪೂಜ್ಯತ, ಏನು ಗೊತ್ತಿದೆ? ಸರ್ವಪೂಜ್ಯತಮಂ ಹರಿಂ, ಸರ್ವಪೂಜ್ಯತಮ ಶ್ರೀಹರಿ ಅಂತ ಸ್ಪಷ್ಟ ಗೊತ್ತಿದೆ. ಆದರೂ ಕೂಡ ಸಂಶಯಂ ಭೂಭೃತಾಂ ಭೇತ್ತುಂ ಭೀಷ್ಮಂ ಪಪ್ರಚ್ಛ ಧರ್ಮವಿತ್. ಅಲ್ಲಿದ್ದ ಅನೇಕರಿಗಿರೋ ಸಂಶಯ ಪರಿಹಾರ ಮಾಡಬೇಕು. ಗೊತ್ತಿದ್ದವ್ರು ಇನ್ನೂ ಗಟ್ಟಿ ಆಗಬೇಕು. ಎರಡೆರಡು. ಜ್ಞಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ. ವಿಶೇಷ ತಿಳ್ಕೊಳ್ಳೋದೊಂದು, ಗೊತ್ತಿಲ್ಲದನ್ನು ತಿಳ್ಕೊಳ್ಳೋದೊಂದು, ಗೊತ್ತಿದ್ದನ್ನು ಜಾಸ್ತಿ ಮಾಡ್ಕೊಳ್ಳೋದೊಂದು, ದೃಢ ಮಾಡ್ಕೊಳ್ಳೋದು. ಅದಕ್ಕೆ ಯಾವುದೇ ಜ್ಞಾನ ಕಾರ್ಯ ವೇಸ್ಟ್ ಆಗೋದಿಲ್ಲ. ಗೊತ್ತಾಗ್ತಿಲ್ಲ, ಎಲ್ಲ ಗೊತ್ತಿದೆ, ಇನ್ನೊಬ್ರು ಯಾರೋ ಹೇಳಿದ್ರು ಅದೇ ವಿಷಯ ಹೊಸ್ತೇನೇ ಇಲ್ಲ. ಮತ್ತೆ ಹೇಳಿದಾಗ ಏನಾಯ್ತು, ಎಲ್ಲ ರಿಕಲೆಕ್ಷನ್ ಶುರುವಾಯ್ತು. ಅದರಿಂದ ಏನಾಗುತ್ತೆ, ಈಗ ದಾಲ್ಢ್ಯ ಬಂತ. ದಾಲ್ಢ್ಯ ಇರಲೇಬೇಕು. ದಾಲ್ಢ್ಯ ಬಂದಷ್ಟು ಅವ್ರಿಗೆ ಸಿದ್ಧಿ ಜಾಸ್ತಿ ಆಗುತ್ತೆ. ಹೊಸ ವಿಷಯ ಗೊತ್ತಾದ್ರಂತೂ ಮುಗ್ದೇ ಹೋಯ್ತು. ಪಪ್ರಚ್ಛ ಸಂಶಯಂ ಭೂಭೃತಾಂ ಭೇತ್ತುಂ ಭೀಷ್ಮಂ ಪಪ್ರಚ್ಛ ಧರ್ಮವಿತೆ. ಭೀಷ್ಮರನ್ನ ಸ್ವತಃ ಧರ್ಮ ತಿಳಿದ ಧರ್ಮರಾಜ ಪಪ್ರಚ್ಛ ಕೇಳಿಕೊಂಡ. ನಾರ್ತಿ ನಾರಾಯಣ ಸಮಮಿತಿ ವಾದೇನ ನಿರ್ಣಯೇ ಕೃತೆ ಬ್ರಹ್ಮಾಧಿಪಿರಪಿ ಕೃಷ್ಣಂ ಮರ್ತ್ಯಂ ಹಿ ಮೇನಿರೇ. ಸಂಶಯಂ ಭೇತ್ತು, ಸಂಶಯವನ್ನ ಬಿಡಿಸಲಿಕ್ಕೆ, ಭೇದನ ಮಾಡಲಿಕ್ಕೆ, ಸಂಶಯವನ್ನ ಕಡಿಲಿಕ್ಕೆ ಅಂತ. ರಾಜರಿಗೆ ಸಂಶಯ ಇತ್ತು ಎಷ್ಟೋ ಜನಗಳಿಗೆ. ಅದಕ್ಕೆ ಜರಾಸಂಧನ ಫಾಲೋ ಮಾಡ್ತಿದ್ರಲ್ಲ. ಹರಿ ಸರ್ವತ್ವ ಗೊತ್ತಿದ್ರೆ ಜರಾಸಂಧನ ಫಾಲೋ ಮಾಡ್ತಿದ್ರು ಅವರು. ಅದಕ್ಕೇನೆ ಅವ್ರಿಗೆ ಗೊತ್ತಾಗಬೇಕು ಅಂತ ಮಾಡಿ. ನಾಸ್ತಿ ನಾರಾಯಣ ಸಮಂ ಇತಿ ವಾದೇ ಸ್ವರೂಪದ ದೃಷ್ಟು ಫಾಲೋ ಮಾಡ್ತಾನೆ ಇದ್ರು. ದ್ರುಪದಾದಿಗಳಿಗೆ ಸೇರ್ಕೊಂಡಿದ್ರಲ್ಲ, ಅಂಥವ್ರು ಬಿಟ್ಟಾಗಿತ್ತು. ಇನ್ನೂ ಗಟ್ಟಿ ಮಾಡ್ಕೊಳ್ಳೋದು ಕೇಳ್ಕೊಟ್ರು ಅಂತ. ನಾಸ್ತಿ ನಾರಾಯಣ ಸಮಂ ಇತಿ ವಾದೇನ ನಿರ್ಣಯೇ ಕೃತೆ ಬ್ರಹ್ಮಾದಿಭಿರಪಿ ಕೃಷ್ಣಂ ಮರ್ತ್ಯಂ ಹಿ ಮೇನಿರೇ ನೃಪಾಹ. ಇಷ್ಟೆಲ್ಲ ನಾಸ್ತಿ ನಾರಾಯಣ ತೀರ್ಮಾನ ಆಗೋಗ್ಬಿಟ್ಟಿದೆ. ಮತ್ತೇನು ಸಂಶಯ ಕಳಿಬೇಕು ಅಂತ ಪ್ರಶ್ನೆ ಬಂತು. ಅದೆಲ್ಲ ಥಿಯರಿ ಅದು, ಗೊತ್ತಾಯ್ತಾ? ಯಾವಾಗ ಗಟ್ಟಿ ಆಗೋದು ಯಾವಾಗ? ನಾವು ಪ್ರಾಕ್ಟಿಕಲಿ ತೋರಿಸಿದಾಗ. ಅದಕ್ಕೋಸ್ಕರನೇ ನೃಪಾ ತಸ್ಮಾತ್ ಅಯಂ ಕೃಷ್ಣ ನಾರಾಯಣ ಇತಿ ಸ್ಮಃ. ಹರಿಗೆ ಅಗ್ರ ಪೂಜೆ ಆಗಬೇಕು, ಹರಿ ಕೃಷ್ಣನೇ ಅಂತ ಗೊತ್ತಾಗಬೇಕು. ಕೃಷ್ಣ ಮನುಷ್ಯನಲ್ಲ, ನಾರಾಯಣ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರನೇ ಧರ್ಮರಾಜ ಯೋಚನೆಯಿಂದ ಕೆಲಸ ಮಾಡಿದ. ಯಾವುದೇ ಒಂದು ಪ್ರಶ್ನೆ ಉತ್ತರ ನಡೆದಾಗಲೂ ಕೂಡ ಎಲ್ಲಿ ಎಂಡಾಗಿರ್ಬೇಕದು, ಅದು ಮುಖ್ಯ ಪ್ರವೇಶ. ನದಿ ಎಲ್ಲೇ ಹರಿದ್ರು ಕೂಡ ಹೇಗೆ ನದೀನಾಂ ಸಾಗರೋ ಗತಿ ಹೇಗೋ ಹಾಗೆ ಹರಿಸರ್ವೋತ್ತಮತ್ವ ಅಂಬುದು ಸೆಂಟರ್. ಅದಕ್ಕೆ ಅಟ್ಯಾಚ್ ಮಾಡದೆ ಹೋದ್ರೆ ಎಷ್ಟೇ 100 ಬೋಗಿ ಇರಬಹುದು, ಇಂಜನ್ನೇ ಇಲ್ಲ, ಏನು ಉಪಯೋಗ ಇಲ್ಲ. ಅದರೊಳಗೆ ಸುಮ್ಮನೆ ನಿಂತಿರ್ ತಡ್ಕೊಂಡು ಹೋಗೋದೇ ಹೊರತು ನಿಂತಿರ್ತಿರೋದು. ಅದೊಂದು ನಿಂತುಬಿಟ್ರೆ ಏನಾಯ್ತು, ಈಗ ಬೋಗಿ ಇಲ್ಲವರು ಹೋಗುತ್ತೆ ಅನ್ನಿಸ್ತಾನೆ. ಅವು ಯಾವ ಬೋಗಿನೂ ಬೇಕಿಲ್ಲ, ಅದೇ ಹೋಗ್ತಿರೋದು. ಬೋಗಿಗಳಿಗೆ ಇಂಜನ್ ಬೇಕು, ಇಂಜನ್ಗೆ ಬೋಗಿಗಳಿದ್ರೆ ಬೋಗಿ ಉಪಯೋಗ, ಇಂಜನ್ ತಾನೇ ಹೋಗ್ಬಿಡ್ತಾನೆ ಆ ಕಡೆ.
ಆ ಥರ ಜ್ಞಾನ ಕಾರ್ಯ ಅಂದರೆ ಮೇನ್ ಇಂಜಿನ್ ಇದ್ದಾಗ ಅದನ್ನೆಂದೂ ಬಿಟ್ಕೊಳಕ್ಕೆ ಹೋಗಬಾರ್ದು. 5 ನಿಮಿಷನೋ 10 ನಿಮಿಷನೋ ಟೈಮ್ ಅವರ ಅವೈಲಬಿಲಿಟಿ ಮೇಲೆ, ಬಟ್ ಇಲ್ಲದೆ ಆಗಬಾರ್ದು. ಕೃಪಾಸ್ತಸ್ಮಾದ್ ಅಯಂ ಕೃಷ್ಣೋ ನಾರಾಯಣ ಇತಿ ಸ್ಮಃ ಸಮ್ಯಕ್ ಜ್ಞಾಪಯಿತು ಧರ್ಮಸೂನು ಭೀಷ್ಮಂ ಅಪೃಚ್ಛತ. ಈಗ ಜನಗಳಿಗೆ ತಿಳಿಸ್ಕೊಡ್ಬೇಕು. ಅದು ಪುಣ್ಯಕ್ಕೆ ಅತಿ ಹೆಚ್ಚು ಪುಣ್ಯ ಬರೋದು ಅದರಲ್ಲಿ. ಯಾವ್ದು ಹೆಚ್ಚು ಅನ್ನ ಹಾಕಿದ್ರಪ್ಪ ಪುಣ್ಯ ಬಂತು ನಿಮಗೆ. ಎಷ್ಟೊತ್ತು ಪುಣ್ಯ ಬಂತು? 3 ತಾಸು ಆಯಿತು, ಮುಗಿದ ಕಥೆಯಲ್ಲಿ. ಒಂದು ನೆಕ್ಸ್ಟ್ ಡೇಗಂತೂ ಇಲ್ಲಿ ಒಂದು 5 ಸೋದಾಗ ಬರ್ತೇ ಬಿಡ್ತಾನೆ, ಯಾವ ಮನೆಗೆ ಹೋಯ್ತೆ ಅಂತ ಆರ್ಡ್ರೇ ಬರ್ತೋಗ್ಬಿಡ. ಆದ್ರೆ ಜ್ಞಾನ ಹಾಗಲ್ಲ. ಹೇಗಿರುತ್ತದ? ಜನ್ಮಾಂತರದ ಆಸ್ತಿ ಅದು. ಜ್ಞಾನ ಎಲ್ಲಿವರೆಗೂ ಇರುತ್ತೆ, ತಾನು ಕೊಟ್ಟ ವಸ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಪುಣ್ಯ ಬರುತ್ತೆ. ಗೊತ್ತಾಯ್ತಾ? ಕೊಟ್ಟ ವಸ್ತು ಇರೋವರೆಗೂ ಪುಣ್ಯ ಬರುತ್ತೆ. ಜ್ಞಾನ ನಿತ್ಯ ಆದ್ರಿಂದ ಏನಾಗುತ್ತೆ? ಯಾವಾಗಲೂ ಪುಣ್ಯ ಬರುತ್ತೆ. ಉಳಿದೆಲ್ಲ ಅಲ್ಲಿವರೆಗೆ ಅಷ್ಟೇನೆ. ಆಮೇಲೆ ಶಕ್ತಿ ತಗೊಂಡು ನಮ್ಮನ್ನ ತಿರುಗಿ ಎದುರಾದ್ರೂ ಆಗಬಾರದು. ಜ್ಞಾನ ತಗೊಂಡು ಎದುರಾಗಕ್ಕೆ ಸಾಧ್ಯ ಇಲ್ಲ. ಪಾಂಡಿತ್ಯ ತಗೊಂಡು ಎದುರಾಗಬಹುದು, ಜ್ಞಾನಿ ಎದುರಾಗೋದಿಲ್ಲ ಯಾವಾಗಲೂ ಕೂಡ. ಏನ್ ಮಾಡ್ತಾನ ಅವನು? ಹೆಚ್ಚು ಗೌರವದಿಂದನೇ ಕಾಣ್ತಾನೆ. ಲೋಕಹಿತ ಆಯ್ತು, ಸವಿತ ಆಯ್ತು, ದೊಡ್ಡ ಗುರಿ ಬಂತು. ಅದಕ್ಕೆ ಯಾವಾಗಲೂ ಕೂಡ ದಾನ ಧರ್ಮ ಮಾಡೋರು ಕೂಡ ಹೇಗಿರ್ಬೇಕದು? ನಾಲೆಡ್ಜ್ ಓರಿಯೆಂಟೆಡ್ ಆಗಿರ್ಬೇಕು. ಯಾವುದು ತುಂಬಾ ಕಾಲ ಬರುತ್ತೆ, ಯಾರು ತುಂಬಾ ಜನಕ್ಕೆ ರೀಚ್ ಆಗುತ್ತೆ, 2 ಭಾಗ ಇರ್ಬೇಕು. ತುಂಬಾ ಕಾಲ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಜ್ಞಾನ ಒಂದೇ ಹಾಗೆ ರೀಚ್ ಆಗುತ್ತೆ. ನೀವು 100 ಜನಕ್ಕೆ ಒಬ್ಬನೇ ಬಡಿಸಕ್ಕೆ ಸಾಧ್ಯ ಇದೆ? 100 ಜನಕ್ಕೆ ಸಾಧ್ಯ ಇಲ್ಲ. 1,00,000 ಜನಕ್ಕೆ ಒಬ್ಬನೇ ಮಾತಾಡ್ಬೋದು, 1,00,000 ಜನ ಕೇಳ್ತೀವಿ ಒಬ್ಬನೇ ಮಾತಾಡ್ಬೋದು. ಅಂದ್ರೆ ಜ್ಞಾನಕ್ಕೆ ಎಷ್ಟು ವೆರೈಟಿ ಇದೆ. ಒಂದೇ ಸರ್ತಿ ಸೈಮಿಲ್ಟೇನಿಯಸ್ ಎಲ್ಲ ಒಬ್ಬ ಬಡಿಸ್ತೀರಿ ಅಂತ ತಿಳ್ಕೊಬ. ಒಬ್ಬರಾದ್ರೂ ಬಡಿಸ್ಬೇಕು ತಾನೇ ನೀವು. ಒಟ್ಟಿಗೆ ಬಡಿಸ್ಲಿಕ್ಕೆ ಆಗೋದಿಲ್ಲ. ಒಟ್ಟಿಗೆ ಅಷ್ಟು ಜನಕ್ಕೆ ಬಿಡುತ್ತೆ. ಇದೆಲ್ಲ ಜ್ಞಾನಕ್ಕಿರೋ ಡಿಫ್ರೆನ್ಸ್ ಇದು. ಗೊತ್ತಾಯ್ತಾ? ಮತ್ತೆ ಆರಾಮಾಗಿ ಕೇಳ್ತಾ ಇದೆ, ತೊಂದರೆ ಇಲ್ಲ. ನೀವು ಎಲೆಗೆ ಜಾಗ ಬೇಕಿಲ್ಲ. ಅದಕ್ಕೆ 10 ಜನ ಕೊಡಲಿ 20 ಜನ ಕೊಡ್ಬೋದು. ಎಷ್ಟು ಅನುಕೂಲ ಇದೆ. ಅದು ರಿಸಲ್ಟ್ ಜಾಸ್ತಿ ಜಾಸ್ತಿ ಇದೆ. ಇಷ್ಟಿದ್ರು ಜನ ಮಾಡೋದಿಲ್ಲ ಅಂದ್ರೆ ಬಹಳ ಆಶ್ಚರ್ಯ. ಇಷ್ಟು ಅಡ್ವಾಂಟೇಜ್ ಗೊತ್ತಿದ್ರು ಕೂಡ ಜನ ಮಾಡಕ್ಕೆ ಹೋಗೋದಿಲ್ಲ. ಮಾಡ್ಬೇಕು. ಅವಾಗ ಅದು ನಿಜವಾಗ್ಲೂ ಪುಣ್ಯದ ರಾಶಿನೇ ಬರ. ಯಾವ್ದು ಅದು ದೇವ್ರಿಗೆ ಅದು ಅದು ಒಂದೇ. ಅದು ಕೃಷ್ಣನ ಎದುರು ಇದೆಲ್ಲ ಯಾವಾಗ ಅದು ಆ ಸ್ಟೇಜಲ್ಲಿ ಜ್ಞಾನ ಕಾರ್ಯ ಆದ್ಮೇಲೆ ಅದು ಬದಲೇ ತಗೊಂಡ್ರೆ ಇಲ್ಲ. ಸರ್ಟಿಫಿಕೇಟ್ ಇಸ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಅಷ್ಟೆಲ್ಲ ಓದಿದ್ರೆ ಸರ್ಟಿಫಿಕೇಟ್ ಸಿಗುತ್ತಲ್ಲ. ಲಾಸ್ಟ್ ಸ್ಟೇಜ್. ಮೊದಲು ತೀರ್ಥ, ಆಮೇಲೆ ಪ್ರಸಾದ. ಮೊದಲು ಪ್ರಸಾದ ಅಲ್ಲ, ಫಸ್ಟ್ ಏನಾಗ ಪುಣ್ಯ ಪ್ರಸಾದ ತೀರ್ಥ ಅಂತ ಕರೆಯಲ್ಲ. ಇನ್ನು ಕೂಡ ತೀರ್ಥ ಪ್ರಸಾದ ಕರೆ. ತೀರ್ಥ ಆದವ್ರಿಗೆ ಎಷ್ಟೇ ಇರೋದು, ಏನ್ ಚಾನ್ಸ್ ಇರೋದು? ಪ್ರಸಾದಕ್ಕೆ ಅರ್ಹತೆ ಯಾರು? ಇದೆಲ್ಲ ಸರಿಯಾಗಿ ಜ್ಞಾಪಿಸಿಕೊಂಡ್ರೆ ಅಲ್ಲಿ ಏನ್ ನಡೀತು ಎಂಬುದು ಎಷ್ಟು ಮುಖ್ಯನೋ, ಹೇಗೆ ನಡೆಸ್ಬೇಕು ಎಂಬುದು ಅಷ್ಟೇ ಮುಖ್ಯ. ಯಾರು ಬರಬೇಕು, ಹೇಗೆ ನಡಿಬೇಕು, ಕ್ವಾಲಿಟಿ ಹೇಗಿರಬೇಕು, ಪುಣ್ಯ ಒತ್ತಿ ಯಾವ್ದ್ರಲ್ಲಿ ರಿಸಲ್ಟ್. ವ್ಯಾಪಾರಿ ಏನ್ ಮಾಡ್ತಾನೆ? ಯಾವಾಗಲೂ ಕೂಡ ಪ್ರತಿ ಸ್ಟೇಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾನೆ. ವ್ಯಾಪಾರಿ ಒಬ್ಬನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅವನಷ್ಟೇ ವ್ಯಾಪಾರಿ ಯಾವುದು. ಅದೇ ರೀತಿನೇ ನಮಗೆ ಜ್ಞಾನದ ಪ್ರಾಫಿಟ್ ನೋಡ್ಬೇಕು ಯಾವಾಗ. ಇದು ಅದು ಇಷ್ಟ ಆಗಿ ಅದು ಹೋಗ್ಬಿಡೋದು ನಶ್ವರನೇ. ಎಷ್ಟೇ ಲಾಭ ಬಂದರೂ ಅದು ಏನು ನಿಶ್ಚಯ ಅಲ್ಲ. ಇದು ಹಾಗಲ್ಲ. ಅಕ್ಷರಕ್ಕೂ ಮಹತ್ವ ಇರೋದ್ರಿಂದ ಆ ಥರ ಯೋಚನೆ ಮಾಡಿದರೆ ಎವ್ರಿ ಮೂಮೆಂಟ್ ಕ್ಯಾಶ್ ಆಗ್ಬೇಕಲ್ಲ, ಲೈಟನ್ ಆಗ್ಬೇಕು. ಗೊತ್ತಾಯ್ತಾ? ಕ್ಯಾಶಿಂಗ್ ಮೂಮೆಂಟ್ ಎಲ್ಲ ವ್ಯಾಪಾರ, ಅದು ಬಿಟ್ಟು ಹೋಗೋದು. ಲೈಟನಿಂಗ್ ಮೂಮೆಂಟ್ ಎಲ್ಲ ಅದು ಶಾಶ್ವತ, ಕೊನೆಗೆ ಮೋಕ್ಷ. ಅಲ್ಲಿ ಸೂರ್ಯ ಚಂದ್ರ ಬೆಳಕು ಬೇಕಿಲ್ಲ, ಅಷ್ಟು ಬೆಳಕಿರುತ್ತೆ ಅಂತ ಹೇಳ್ತಾ. ಲೈಟಿಂಗ್ ಅಂದ್ರೆ ಅದೇ. ಲೈಟನ್ಮೆಂಟ್ ಈಸ್ ಮೋರ್ ದನ್ ಲೈಟಿಂಗ್. ಲೈಟನಿಂಗ್ ಅದರ್ಸ್ ಇಸ್ ಮೋರ್ ದನ್ ಲೈಟಿಂಗ್. ಲೈಟಿಂಗಿಗೆ ಒಂದು ಮಿತಿ ಇದೆ, ಲೈಟನಿಂಗಿಗೆ ಮಿತಿನೇ ಇದೆ. ಅದೆಲ್ಲ ಯೋಚನೆ ಮಾಡಿದ್ರೆ ಏನ್ ನಡೀತದೆ.